ಹೆಲೋ ಎವ್ರಿವನ್, ವೆಲ್ಕಮ್ ಟು ನೀಟಿಗ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCT ಕ್ರ್ಯಾಶ್ ಕೋರ್ಸ್. ಇಲ್ಲಿ ನಾನು ಮಾಡ್ತಿರುವಂತಹ ಸೆಕೆಂಡ್ ಇಯರ್ PUCಯ ಇನ್ನೊಂದು ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಈ ಚಾಪ್ಟರಿಂದ ನಿಮಗೆ KCT ಆದರೆ 2ರಿಂದ 3 ಕ್ವಶನ್ಸ್ಗಳಂತೂ ಬಂದೇ ಬರುತ್ತೆ, ನೀಟ್ ಆದರೆ 1 ಕ್ವಶನ್. ಓಕೆ, ಈ ಚಾಪ್ಟರ್ನಲ್ಲಿ ಟೋಟಲ್ ಎಷ್ಟು ಕಾನ್ಸೆಪ್ಟ್ಸ್ ಇದೆ? 6 ಇದೆ. ನೀವು 6 ಕಾನ್ಸೆಪ್ಟ್ಸನ್ನು ಥರೋವಾಗಿ ಕಲ್ತ್ಬಿಡಿ, ಪಕ್ಕಾ 3 ಮಾರ್ಕ್ಸ್ ನೀವು ಸ್ಕೋರ್ ಮಾಡೇ ಮಾಡ್ತೀರಾ KCTಲಿ. 6 ಕಾನ್ಸೆಪ್ಟ್ಸ್ಗಳು ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, ಒಂದು ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಇದೆ, ನಂತರ ಬರೋದೇ ನಿಮಗೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸು ಮೈಕ್ರೋಬ್ಸು, ಆಮೇಲೆ ಸೀವೇಜ್ ಟ್ರೀಟ್ಮೆಂಟ್ ಬರುತ್ತೆ, ಅದಾದಮೇಲೆ ಬಯೋಗ್ಯಾಸ್ ಪ್ಲ್ಯಾಂಟು ಮತ್ತು ಮಿಥನೋಜನ್ಸ್ ಬಗ್ಗೆ ನೀವು ಕಲಿಬೇಕು, ಅದು ಹೇಗೆ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡ್ತದೆ ಅಂತ ಹೇಳಿ. ನಂತರ ಬಯೋ ಕಂಟ್ರೋಲ್ ಏಜೆಂಟ್ಸು, ಅದರಲ್ಲಿ ನ್ಯೂಕ್ಲಿಯೋ ಪಾಲಿಹೈಡ್ರೋ ವೈರಸ್ ಬಗ್ಗೆ ನೀವು ಕಲ್ತಿರಬೇಕು, ಇಂಪಾರ್ಟೆಂಟ್ ಅದು. ಆಮೇಲೆ ಬರುವಂಥದ್ದು ಬಯೋ ಫರ್ಟಿಲೈಸರ್ಸು, ಅಂದರೆ ಮೈಕ್ರೋಬ್ಸ್ ವಿಚ್ ಎನ್ರಿಚ್ ದಿ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ದ ಸಾಯಿಲ್. ಅದರಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಬರುತ್ತೆ. ಸೈನೋಬ್ಯಾಕ್ಟೀರಿಯಾ ಬಗ್ಗೆ ಗೊತ್ತಿರಬೇಕು. ಪ್ಯಾಡಿ ಫೀಲ್ಡ್ನಲ್ಲಿ ಅತಿ ಹೆಚ್ಚಾಗಿ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳ್ತಾರೆ. ಸೈನೋಬ್ಯಾಕ್ಟೀರಿಯಾ, ನಾಸ್ಟಾಕ್ ಇದೆ, ಆಸಿಲ್ಟೋರಿಯಾ, ಹೀಗೆ ನೋಡೋಣ. ಸೊ ಇಲ್ಲಿ ನಾನು ಡಿಸ್ಕಸ್ ಮಾಡುವಂಥ ಎಲ್ಲ ಕ್ವಶನ್ಸ್ಗಳು ಒಂದು ಚೂರು ಬಿಡದೆ ಕಾನ್ಸೆಪ್ಟ್ ವೈಸು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕ್ವಶನ್ ನಂಬರ್ 1, ಇದು ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟಿಂದ ತೆಗೆದಿರುವಂಥ ಒಂದು ಕ್ವಶನ್. ಬ್ಯಾಕ್ಟೀರಿಯಾ ಪ್ಲೇ ವೆರಿ ಬೆನಿಫಿಷಿಯಲ್ ರೋಲ್ ಇನ್ ಚೆಕಿಂಗ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಇನ್ ಸ್ಟೊಮಕ್ ಈಸ್ ವೆರಿ ಇಂಪಾರ್ಟೆಂಟು, ವೆರಿ ಈಸಿ ಕೂಡ ಹೌದು. ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾದು ಒಂದು ಸಿಗ್ನಿಫಿಕೆನ್ಸನ್ನು ಕೊಟ್ಟಿದ್ದಾರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ. ಒಂದು ಏನಿದೆ ಅಂತ ಹೇಳಿದ್ರೆ, ಇದು ವೈಟಮಿನ್ B12 ಜಾಸ್ತಿ ಮಾಡುತ್ತೆ, ನಂಬರ್ 1. ಎರಡನೇದಾಗಿ ನಮ್ಮ ಸ್ಟೊಮಕ್ ಹಾಗೂ ಇಂಟೆಸ್ಟೈನಲ್ಲಿ ಯಾವುದಾದ್ರೂ ಮೈಕ್ರೋಬ್ಸು ಡಿಸೀಸ್ ಕಾಸ್ ಮಾಡ್ತಾಯಿದ್ರೆ ಅದನ್ನು ಕೊಂದು ಹಾಕ್ತದೆ, ಅಂದರೆ ಇಟ್ ಚೆಕ್ಸ್ ದಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ದಿ ಸ್ಟೊಮಕ್. ಹಾಗೆ ನೋಡಿದ್ರೆ ಆಪ್ಷನ್ ಸಿ ಏನಿದೆ ನೋಡಿ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತಿದೆಯಲ್ಲ, ಅದು ಕರೆಕ್ಟ್ ಆದಂಥ ಉತ್ತರ. ಇದನ್ನು ಬರೆದಿಟ್ಕೊಳ್ಳಿ, 2 ಫಂಕ್ಷನು. ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ ನೋಡಿ, ಆಪ್ಷನ್ ಎಲ್ಲಿ ಕೊಟ್ಟಿದ್ದಾರೆ, ಅದೇನು ಹೇಳ್ಬೋದಾ? ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ ಈ ಸ್ವಿಸ್ ಚೀಸ್ನಲ್ಲಿ ಈ ದೊಡ್ಡ ದೊಡ್ಡ ಹೋಲ್ಸ್ ಬರುತ್ತೆ, ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡೋದ್ರಿಂದ. ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ ಕಾಸಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಇನ್ ದಿ ಸ್ವಿಸ್ ಚೀಸ್, ಅದಕ್ಕೆ ನಿಮಗೆ ದೊಡ್ಡ ದೊಡ್ಡ ಹೋಲ್ ಬರುತ್ತೆ, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರು ನೀಟ್ನಲ್ಲಿ ಈ ಕ್ವಶನ್ ಬಂದಿತ್ತು, ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ ಬಗ್ಗೆ ನೆನ್ಪಿಟ್ಕೊಳ್ಳಿ. ಮತ್ತು ಸ್ಯಾಕ್ರೋಮೈಸಿಸ್ ಸರ್ವೇಸಿ ಅಂತ ಹೇಳಿದ್ರೆ, ಈಗ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ತೊಗೊಂಡ್ರೆ ಅದು ಈ ಆಲ್ಕೋಹಾಲ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡ್ತದೆ, ಎಥನಾಲ್ ಪ್ರೊಡಕ್ಷನ್ನು. ಅದೇ ರೀತಿ ನಾವೀಗ ಬೇಕರಿಯಲ್ಲಿ ತೊಗೊಂಡ್ಬಿಟ್ರೆ, ಅಂದರೆ ಅದನ್ನು ಹೌಸ್ ಹೋಲ್ಡ್ ಪ್ರಾಡಕ್ಟಲ್ಲಿ ತೊಗೊಂಡ್ರೆ ಅದು ನಮಗೆ ಏನು ಮಾಡುತ್ತೆ, ಡೋವನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಅಲ್ವಾ, ಬ್ರೆಡ್ ಎಲ್ಲ ಮಾಡಲಿಕ್ಕೆ ಈಸಿ ಆಗ್ತದೆ. ಓಕೆ, ಅಸಿಟೋಬ್ಯಾಕ್ಟರ್ ಅಸಿಟಿ ಅಂತಿದೆ ನೋಡಿ, ಇದು ಇನ್ನೊಂದು ಬ್ಯಾಕ್ಟೀರಿಯಾ, ಇದರಿಂದ ಅಸಿಟಿಕ್ ಆ್ಯಸಿಡ್ ಬರುತ್ತೆ. ಇದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸಲ್ಲಿ ಬರುವಂಥ ಒಂದು ಬ್ಯಾಕ್ಟೀರಿಯಾ. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. 2ನೇ ಕ್ವಶನ್ ಅದರಲ್ಲೇ ಇದೆ ನೋಡಿ. ಬಿಗ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಮೇಡ್ ಬೈ ನಮಗೆ ಗೊತ್ತಿದೆ ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಹೇಳುವಂಥ ಒಂದು ಬ್ಯಾಕ್ಟೀರಿಯಾ, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್. ಈಸಿ ಇದೆ, ಆಪ್ಷನ್ ಸಿ ಇದು ಇಂಪಾರ್ಟೆಂಟ್. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ, ಪ್ರೊಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ ನಿಮ್ಮ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸಲ್ಲಿ ಬರುವಂಥ 2 ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ, ಬರೆದಿಟ್ಕೊಳ್ಳಿ, ಮತ್ತು ಅದರ ಫಂಕ್ಷನ್ಗಳು ಮತ್ತು ಸಿಗ್ನಿಫಿಕೆನ್ಸು. ನೆಕ್ಸ್ಟ್, ಈಗ ಇಂಡಸ್ಟ್ರಿಯಲ್ ಪ್ರಾಡಕ್ಟಿಗೆ ಬಂದುಬಿಟ್ಟಿದ್ದೀವಿ. ನೋಬೆಲ್ ಪ್ರೈಸ್ ವಿನ್ನರ್ಸ್ ಫಾರ್ ದೇರ್ ಡಿಸ್ಕವರಿ ಆಫ್ ಪೆನಿಸಿಲಿನ್. ಸೊ ನಮಗೆ ಗೊತ್ತಿದೆ, ಒಂದು ಸ್ಟ್ರೆಪ್ಟೋಕಾಕಸ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾ ನಿಮೋನಿಯಾವನ್ನು ಕಾಸ್ ಮಾಡ್ತದೆ. ಸೊ ಆ ಬ್ಯಾಕ್ಟೀರಿಯಾವನ್ನು ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತ ಹೇಳುವಂಥವನು ಕಲ್ಚರ್ ಮಾಡಿರ್ತಾನೆ ಅವನ ಲ್ಯಾಬಲ್ಲಿ. ಅಲ್ಲಿ ಅವನಿಗೆ ಒಂದಿನ ಏನಾಗ್ತದೆ ಅಂತ ಹೇಳಿದ್ರೆ, ಆ ಬ್ಯಾಕ್ಟೀರಿಯಲ್ ಕಾಲನೀಸ್ ಎಲ್ಲ ಸತ್ತೋಗಿರ್ತದೆ. ಯಾವುದು? ಸ್ಟ್ರೆಪ್ಟೋಕಾಕಸ್ದು. ಅವನು ಅದನ್ನು ಕಂಡುಹಿಡ್ತಾನೆ, ಯಾಕೆ ಈ ಬ್ಯಾಕ್ಟೀರಿಯಾ ಸತ್ತೋಯ್ತು ಅಂತ ಹೇಳಿ. ಅವನಿಗೆ ಅಲ್ಲೊಂದು ವಿಷಯ ಸಿಗ್ತದೆ, ಅದೊಂದು ಕೆಮಿಕಲ್. ಆ ಕೆಮಿಕಲನ್ನು ಉತ್ಪತ್ತಿ ಮಾಡಿದ್ದು ಒಂದು ಫಂಗಸ್ಸು. ಯಾವ ಫಂಗಸ್ ಅಂತ ಹೇಳ್ಬೋದಾ? ಪೆನಿಸಿಲಿಯಂ ನೋಟ್ಯಾಟಮ್ ಅಂತ ಹೇಳುವಂಥ ಒಂದು ಫಂಗಸ್ಸು. ಆ ಕೆಮಿಕಲನ್ನು ಅವನು ಆ್ಯಂಟಿಬಯೋಟಿಕ್ ಅಂತ ಕರೀತಾನೆ ಅಷ್ಟೇ. ಸೊ ಈ ಆ್ಯಂಟಿಬಯೋಟಿಕ್ ಅಂತ ಹೇಳಿದ್ರೆ, ಇಟ್ಸ್ ಎ ಟೈಪ್ ಆಫ್ ಕೆಮಿಕಲ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಒನ್ ಮೈಕ್ರೋ ಆರ್ಗನಿಸಮ್, ಅದು ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಏನಾಗಿರ್ಬೋದು, ವಿಚ್ ರಿಟಾರ್ಡ್ ಆರ್ ಕಿಲ್ ದಿ ಗ್ರೋತ್ ಅಥವಾ ಕಿಲ್ ದಿ ಅದರ್ ಮೈಕ್ರೋ ಆರ್ಗನಿಸಮ್, ಅಥವಾ ರಿಟಾರ್ಡ್ ದಿ ಗ್ರೋತ್ ಆಫ್ ದಿ ಅದರ್ ಮೈಕ್ರೋ ಆರ್ಗನಿಸಮ್. ಈಗ ಈ ಸ್ಟೆಪ್ಟೋಕಾಕಸ್ ಅಂತ ಹೇಳುವಂಥದ್ದು ಅಥವಾ ಸ್ಟೆಫೈಲೋಕಾಕಸ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾಗಳು ಈ ಪೆನಿಸಿಲಿನ್ ಅಂತ ಹೇಳುವಂಥ ಒಂದು ಆ್ಯಂಟಿಬಯೋಟಿಕ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಪೆನಿಸಿಲಿಯಂ ನೋಟ್ಯಾಟಮ್, ಇದರಿಂದ ಸತ್ತು ಹೋಗ್ತದೆ ಇಷ್ಟೇ. ಸೊ ಇಟ್ಸ್ ಅ ವೆರಿ ಗುಡ್ ಹೆಲ್ಪ್ಫುಲ್ ಇನ್ ಮೆಡಿಸಿನ್ ಅಥವಾ ಮೆಡಿಕಲ್ ಫೀಲ್ಡ್ನಲ್ಲಿ ಬಹಳ ಹೆಲ್ಪ್ ಆಗ್ತದೆ. ಸೊ ನೊಬೆಲ್ ಪ್ರೈಸ್ ವಿನ್ನರ್ಸ್ ಫಾರ್ ದ ಡಿಸ್ಕವರಿ ಆಫ್ ಪೆನಿಸಿಲಿನ್, ಫಸ್ಟ್ ಅಲೆಕ್ಸಾಂಡರ್ ಫ್ಲೆಮಿಂಗ್, ಅವನೇ ಕಂಡುಹಿಡಿದಿದ್ದು ಯಾವುದನ್ನು, ಪೆನಿಸಿಲಿನ್ ಅಂತ ಹೇಳುವಂಥ ಒಂದು ಆ್ಯಂಟಿಬಯೋಟಿಕನ್ನು. ನಂತರ ಅವನಿಗೆ ಹೆಲ್ಪ್ ಮಾಡಿದ್ದು ಡೆವಲಪ್ ಆಗಲಿಕ್ಕೆ ಚೈನ್ ಮತ್ತು ಫ್ಲೋರಿ. ಸೊ ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ ನೋಡಿ. ಮೆಸೆಲ್ಸನ್ ಸ್ಟಾಲ್ ಗೊತ್ತಿದೆ ನಿಮಗೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರು, ವಾಟ್ಸನ್ ಆ್ಯಂಡ್ ಕ್ರಿಕ್, ಮತ್ತು ಪಂಚನನ್ ಮಹೇಶ್ವರಿ ಮತ್ತು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಿದೆ. ಸೊ ಅದು ಇಲ್ಲ, ಆಪ್ಷನ್ ಎ ಕರೆಕ್ಟ್ ಇದೆ. ಕೆಮಿಕಲ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಸಮ್ ಮೈಕ್ರೋಬ್ಸ್ ಆ್ಯಂಡ್ ಕ್ಯಾನ್ ಕಿಲ್ ಆರ್ ರಿಟಾರ್ಡ್ ದಿ ಗ್ರೋತ್ ಆಫ್ ಅದರ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಬಯೋರಿಯಾಕ್ಟರ್ಸ್ ಇಲ್ಲ.
ಈ ಬಯೋರಿಯಾಕ್ಟರ್ಸ್ ಅಂದರೆ ಇಟ್ಸ್ ಎ ಹ್ಯೂಜ್ ಬಿಗ್ ವೆಸಲ್ಸ್. ಅದರಲ್ಲಿ ಆಕ್ಸಿಜನ್ ಸಪ್ಲೈ ಇರುತ್ತೆ, ನ್ಯೂಟ್ರಿಯೆಂಟ್ ಸಪ್ಲೈ ಇರುತ್ತೆ ಅಲ್ವಾ. ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋ ಆಗಬೇಕಾದ್ರೆ ಏನೆಲ್ಲ ಫೆಸಿಲಿಟೀಸ್ ಬೇಕು ನೋಡಿ, ಅದೆಲ್ಲ ಆ ಬಯೋರಿಯಾಕ್ಟರ್ಸಲ್ಲಿರುತ್ತೆ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಲಾರ್ಜ್ ಸ್ಕೇಲ್ನಲ್ಲಿ ಇಂಡಸ್ಟ್ರೀಸಲ್ಲಿ ಯಾವುದಾದ್ರೂ ಒಂದು ಈ ಮೈಕ್ರೋಬ್ಸ್ ಪ್ರಾಡಕ್ಟನ್ನು ಉತ್ಪತ್ತಿ ಮಾಡಲಿಕ್ಕೆ ಫಸ್ಟ್ ನೀವು ಮೈಕ್ರೋಬ್ಸನ್ನು ಕಲ್ಟಿವೇಟ್ ಮಾಡಬೇಕು. ಅಂದರೆ ಒಂದು ಮೈಕ್ರೋಬ್ಸ್ 2 ಆಗಬೇಕು, 2 ಇರೋದು 4 ಇರೋದು ಮಿಲಿಯನ್ಸ್ ಆಗಬೇಕು, ಇಷ್ಟೇ. ಸೊ ಫಾಸ್ಟಾಗಿ ನಮಗೆ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಈ ಬಯೋರಿಯಾಕ್ಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಆ್ಯಂಟಿಜನ್ಸ್ ಅಂತಿದೆ, ನಮಗೆ ಗೊತ್ತಿದೆ. ಆ್ಯಂಟಿಜನ್ಸ್ ಅಂತ ಹೇಳಿದ್ರೆ ಅದೊಂದು ಪ್ರೋಟೀನ್ಸು ವಿಚ್ ಕುಡ್ ಬಿ ಒಂದು ಪ್ಯಾಥೋಜನಿಂದ ರಿಲೀಸ್ ಆದಂಥ ಪ್ರೋಟೀನ್ ಇರಬಹುದು, ವಿಚ್ ಟ್ರಿಗರ್ಸ್ ಅವರ್ ಇಮ್ಯೂನ್ ಸಿಸ್ಟಮ್ ಅಷ್ಟೇ. ಅಂದರೆ ಅದು ಡೇಂಜರಸ್, ನಾಟ್ ಗುಡ್ ಫಾರ್ ಅವರ್ ಬಾಡಿ ಅಲ್ವಾ. ನೆಕ್ಸ್ಟ್ ಆ್ಯಂಟಿಬಾಡೀಸ್ ಅಂದರೆ ಗೊತ್ತಿದೆ, ಈ ಬಿ ಸೆಲ್ಸ್, ಬಿ ಲಿಂಫೋಸೈಟ್ಸ್ ಏನು ಮಾಡುತ್ತೆ, ಆ್ಯಂಟಿಬಾಡೀಸನ್ನು ಉತ್ಪತ್ತಿ ಮಾಡ್ತದೆ. ಅದು ಹೋಗ್ಬಿಟ್ಟು ಆ್ಯಂಟಿಬಾಡಿ ಏನು ಮಾಡುತ್ತೆ, ಮೇಲ್ಗಡೆ ನಿಮಗೆ ಗೊತ್ತಿದೆ ಆ್ಯಂಟಿಜನ್ ಬೈಂಡಿಂಗ್ ಸೈಟ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಈ ಆ್ಯಂಟಿಜನನ್ನು ಬೈಂಡ್ ಮಾಡುತ್ತೆ. ದಟ್ಸ್ ಇಟ್. ಆಮೇಲೆ ಅದನ್ನು ಹೋಗ್ಬಿಟ್ಟು ಟಿ ಸೆಲ್ಗೆ ಕೊಡುತ್ತೆ, ಟಿ ಸೆಲ್ಲು ಆ್ಯಂಟಿಜನನ್ನು ಡಿಸ್ಟ್ರಾಯ್ ಮಾಡುತ್ತೆ. ಎಲ್ಲಾಗ್ತದೆ ಅಂತ ಹೇಳ್ಬೋದಾ, ಸೆಕೆಂಡ್ರಿ ಲಿಂಫಾಯ್ಡ್ ಆರ್ಗನ್ಸಲ್ಲಿ ಆಗ್ತದೆ. ಅದು ಯಾವುದು ಅಂತ ಹೇಳ್ಬೋದಾ, ಸ್ಪ್ಲೀನ್ ಇದೆ, ಪೇಯರ್ಸ್ ಪ್ಯಾಚಸ್ ಇದೆ, ಲಿಂಫ್ ನೋಡ್ಸ್ ಇದೆ ಅಲ್ವಾ. ಸೊ ಅಲ್ಲಿ ಡಿಸ್ಟ್ರಾಯ್ ಆಗ್ತದೆ. ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ ಆ್ಯಂಟಿಬಯೋಟಿಕ್ಸ್. ಪೆನಿಸಿಲಿನ್ ಒಂದು ಎಕ್ಸಾಂಪಲ್ ಅಷ್ಟೇ. ಪೆನಿಸಿಲಮ್ ನೊಟ್ಯಾಟಮ್ ಅಂತ ಹೇಳುವಂಥ ಒಂದು ಫಂಗಸ್ಸಿಂದ ಒಂದು ಮೌಲ್ಡ್ ಅದು. ನೆಕ್ಸ್ಟ್ ನೋಡಿ, ಆ್ಯಂಟಿಬಯೋಟಿಕ್ ಪೆನಿಸಿಲಿನ್ ಪ್ರೊಡ್ಯೂಸ್ಡ್ ಬೈ ಅ ಮೌಲ್ಡ್ ಕಾಲ್ಡ್, ಈಗ ಹೇಳ್ಬೋದಾ, ಪೆನಿಸಿಲಮ್ ನೊಟ್ಯಾಟಮ್. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ನೋಡಿ, ಸ್ಟೆಫೈಲೋಕಾಕೈ ನಿಮೋನಿಯಾ ಅಂತಿದೆ, ಅದನ್ನೇ ನಾನು ಅವಾಗ ಹೇಳಿದ್ದು. ಸ್ಟೆಪ್ಟೋಕಾಕಸ್ ಅಥವಾ ಸ್ಟೆಫೈಲೋಕಾಕಸ್ ಏನಿದೆ ನಿಮೋನಿಯಾವನ್ನು ಕಾಸ್ ಮಾಡ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಬಿ ಅಲ್ಲಿ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತಿದೆ, ಅದು ನಂತರ ಬರುತ್ತೆ ನಿಮಗೆ. ನಾನು ಬಯೋಕಂಟ್ರೋಲ್ ಏಜೆಂಟನ್ನು ಡಿಸ್ಕಸ್ ಮಾಡುವಾಗ ನಿಮಗೆ ಬರುತ್ತೆ. ಓಕೆ, ವಿ ವಿಲ್ ಟಾಕ್ ಅಬೌಟ್ ಇಟ್. ನ್ಯೂಕ್ಲಿಯೋ ಪಾಲಿಹೈಡ್ರೋವೈರಸಸ್, ಅದು ಕೂಡ ಬಯೋಕಂಟ್ರೋಲ್ ಸ್ಪೀಶೀಸ್ ಸ್ಪೆಸಿಫಿಕ್ ಇದು ಯಾವುದು ಅಂತ ಹೇಳಿದ್ರೆ ಬಯೋಕಂಟ್ರೋಲ್ ಏಜೆಂಟ್ಸ್. ಅದು ಒಂಥರ ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡುವಂಥ ಒಂದು ವೈರಸ್. ವಿಲ್ ಟಾಕ್ ಅಬೌಟ್ ಇಟ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ ಮ್ಯಾಚಿಂಗ್ ಆಫ್ ಅ ಡಿಸೀಸ್ ಆ್ಯಂಡ್ ಇಟ್ಸ್ ಕಾಮನ್ ನೇಮ್ ಅಂತ ಕೇಳಿದ್ದಾರೆ. ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಈ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಇದೆ ಅಲ್ವ, ಅಲೆಕ್ಸಾಂಡರ್ ಫ್ಲೆಮಿಂಗ್ದು ಡಿಸ್ಕವರಿ ಎಲ್ಲ ಆಯಿತು. ಅದಾದ ನಂತರ ಲಾಸ್ಟ್ ಒಂದು ಪ್ಯಾರಾಗ್ರಾಫ್ ನೋಡಿ ಅಲ್ಲಿ ಕೊಟ್ಟಿದ್ದಾರೆ, ಕೇಳಬಹುದು ಅಂತೇಳಿ ಹಾಕಿದ್ದೀನಿ. ಒಂದು ಊಫಿಂಗ್ ಕಾಫ್ ಅಂತಿದೆ, ಏನದು, ಕಾಲಿ ಕಾಂಶಿ, ಕರೆಕ್ಟ್ ಇದೆ. ಅದನ್ನು ಹಿಂದಿಯಲ್ಲಿ ಆ ಥರ ಕರೀತಾರೆ. ಈಗ ನೋಡಿ, ಡಿಫ್ತೀರಿಯಾ ತಗೊಂಡ್ರೆ ಗಾಲ್ಗೋಟು, ಅದು ಕರೆಕ್ಟ್ ಇದೆ ನೋಡಿ. ಲೆಪ್ರೋಸಿ ಅಂತಿದೆ, ಕಾಲಾ ಅಜಾರ್ ಅಂತಿದೆ. ಲೆಪ್ರೋಸಿ ಅಂದರೆ ಕುಷ್ಠರೋಗ, ಸೊ ಕಾಲಾ ಅಜಾರ್ ಬರೋದಿಲ್ಲ ಆ್ಯಕ್ಚುಲಿ ಅಲ್ವಾ. ನೆಕ್ಸ್ಟ್ ಸ್ಲೀಪಿಂಗ್ ಸಿಕ್ನೆಸ್ ಅಂತಿದೆ, ಆಫ್ರಿಕನ್ ಟ್ರಿಪನೋಝೋಮಿಯಾಸಿಸ್, ಕರೆಕ್ಟ್ ಇದೆ. ಓಕೆ, ಟ್ರಿಪನೋಝೋಮಾ ಅಂತ ಹೇಳುವಂಥದ್ದು ಸ್ಲೀಪಿಂಗ್ ಸಿಕ್ನೆಸ್ಸನ್ನು ಕಾಸ್ ಮಾಡ್ತದೆ. ಹಾಗೆ ನೋಡೋದಾದರೆ ಆಪ್ಷನ್ ಬಿ ಏನಿದೆ ಅದು ಇನ್ಕರೆಕ್ಟ್ ಇದೆ. ಲೆಪ್ರೋಸಿ ಕಾಲಾ ಅಜಾರ್ ತಪ್ಪು. ಲೆಪ್ರೋಸಿ ಏನಾಗಬೇಕಿತ್ತು ಅಂತ ಹೇಳಿದ್ರೆ ಕುಷ್ಠರೋಗ ಆಗಬೇಕಿತ್ತು, ಬರೆದಿಟ್ಕೊಳ್ಳಿ. ಆಪ್ಷನ್ ಬಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ರಾಂಗ್ ಮ್ಯಾಚಿಂಗ್ ಆಫ್ ಅ ಮೈಕ್ರೋಬ್ ಆ್ಯಂಡ್ ಇಟ್ಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ವೈಲ್ ರಿಮೈನಿಂಗ್ 3 ಆರ್ ಕರೆಕ್ಟ್. ಸರಿ ಅಬ್ಸರ್ವ್ ಮಾಡಿ, ಇಂಡಸ್ಟ್ರಿಯಲ್ ಪ್ರಾಡಕ್ಟಿಂದ ತೆಗೆದಿರುವಂಥ ಒಂದು ಕಾನ್ಸೆಪ್ಟು. ಸ್ಯಾಕ್ರೋಮೈಸಿಸ್ ಸರ್ವೇಸಿ ಇಥನಾಲ್, ಹೌದು ಕರೆಕ್ಟ್. ಅಸಿಟೋಬ್ಯಾಕ್ಟರ್ ಅಸಿಟಿಕ್ ಆ್ಯಸಿಡ್ ಆಗಬೇಕು, ಅಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಆಗಿದೆ. ಲ್ಯಾಕ್ಟಿಕ್ ಆ್ಯಸಿಡನ್ನು ಉತ್ಪತ್ತಿ ಮಾಡೋದು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ. ಸೊ ಇದು ನಮಗೆ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ ಈಸ್ ಇನ್ಕರೆಕ್ಟ್. ಆಪ್ಷನ್ ಸಿ ಏನಿದೆ ಅದು ಮ್ಯಾಚ್ ಆಗ್ತಾ ಇಲ್ಲ. ಅಸಿಟೋಬ್ಯಾಕ್ಟರ್ ಆಪ್ಷನ್ ಸಿ ಕರೆಕ್ಟ್ ಇದೆ. ಕ್ಲಾಸ್ಟ್ರೀಡಿಯಂ ಬ್ಯೂಟಿಲಿಕಮ್ ಅಂತಿದೆ ನೋಡಿ, ಅದು ಬ್ಯೂಟರಿಕ್ ಆ್ಯಸಿಡ್. ಆಸ್ಪರ್ಜಿಲಸ್ ನಿಗರ್ ಸಿಟ್ರಿಕ್ ಆ್ಯಸಿಡ್, ಕರೆಕ್ಟ್ ಇದೆ. ಇದನ್ನೆಲ್ಲ ಬರೆದಿಟ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳಬಹುದು. ನೋಡಿ, ಮೊನಾಸ್ಕಸ್ ಪರ್ಪೂರಿಯಸ್ ಈಸ್ ಎ ಈಸ್ಟ್ ಯೂಸ್ಡ್ ಕಮರ್ಷಿಯಲಿ ಇನ್ ದ ಪ್ರೊಡಕ್ಷನ್ ಆಫ್. ಮೊನಾಸ್ಕಸ್ ಪರ್ಪೂರಿಯಸನ್ನು ಯೂಸ್ ಮಾಡೋದು ಯಾವುದರಲ್ಲಿ ಅಂತ ಹೇಳಿದ್ರೆ, ಈ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಒಂದು ಬರುತ್ತೆ, ಸ್ಟ್ಯಾಟಿನ್ ಅಂತ ಹೇಳಿ. ಸೊ ವೆರಿ ಸಿಂಪಲ್. ನಿಮಗೇನಾದರೂ ಕನ್ಫ್ಯೂಷನ್ ಆಗಿಬಿಟ್ರೆ ಯಾವ ಥರ ಯೋಚನೆ ಇಟ್ಕೊಳ್ಳಿ, MS. ಈಗ ಮಹೇಂದ್ರ ಸಿಂಗ್ ಧೋನಿ MS, ಎಮ್ ಅಂತ ಹೇಳಿದ್ರೆ ಮೊನಾಸ್ಕಸ್ ಅಲ್ವಾ, ಎಸ್ ಅಂತ ಹೇಳಿದ್ರೆ ಸ್ಟ್ಯಾಟಿನ್. ಯಾಕೆಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಒಂದು ಸೈಕ್ಲೋಸ್ಪೋರಿನ್ ಎ ಬರುತ್ತೆ, ಅದು ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಮಾಡೋದು. ಸೊ ನೀವು ಯಾವಾಗ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತ ಹೇಳ್ತೀರ ನೋಡಿ, ಪಾಲಿ ಅಲ್ಲಿ ಎಲ್ಲಿದೆ, ಒಂಥರ ಸೈಕ್ಲೋಸ್ಪೋರಿನ್ ಪಾಲಿ. ಸೊ ಇದೊಂಥರ ಮ್ಯಾಚ್ ಆಗ್ತಾ ಇದೆ ನೋಡಿ, ಎಲ್ಲಿ ಬರ್ತಾ ಇದೆ. ಇದೇ ಥರ ನಾನು ನೆನ್ಪಿಟ್ಕೋತೀನಿ ಕನ್ಫ್ಯೂಷನ್ನ ಅವಾಯ್ಡ್ ಮಾಡಲಿಕ್ಕೆ. ಸೊ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಅದೇ ರೀತಿಯಾಗಿ ಸೈಕ್ಲೋಸ್ಪೋರಿನ್ ಎ, ಕರೆಕ್ಟಾ, ಈಸಿ ಆಗ್ತದೆ, ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಅದೇ ರೀತಿಯಾಗಿ MS ಮೊನಾಸ್ಕಸ್ ಪರ್ಪೂರಿಯಸ್, ಎಮ್ ಮೊನಾಸ್ಕಸ್. ಈ ಕಡೆ ಬಂದರೆ ಸ್ಟಾಟಿನ್, ಬೇರೆ ಯಾವುದು ನಮಗೆ ಎಸ್ಸಿಂದ ಸ್ಟಾರ್ಟ್ ಆಗುವಂಥದ್ದು ಇಲ್ಲ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು ನಿಮಗೆ, ಸ್ಟ್ರೆಪ್ಟೋಕೈನೇಸ್ ಅಂತ, ಅದು ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಯಾಕಂದರೆ ಈ ಸ್ಟ್ರೆಪ್ಟೋಕಾಕಸ್ ಪ್ರೊಡ್ಯೂಸರ್ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮ್. ಸೊ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ, ಅದಕ್ಕೆ ನಾನು ಅದನ್ನು ಸೇರಿಸಲಿಲ್ಲ. ಯಾಕಂದರೆ ಅಲ್ಲಿ ಇನ್ನೊಂದು ಹೆಸರು ಬರುತ್ತೆ, ಬಟ್ MS ಅಂತ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಈ 3 ಇಂಪಾರ್ಟೆಂಟ್. ಒಂದು ಸ್ಟ್ರೆಪ್ಟೋಕಾಕಸು, ಸ್ಟ್ರೆಪ್ಟೋಕೈನೇಸ್ ಒಂದು. ಎರಡನೇದು ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಸೈಕ್ಲೋಸ್ಪೋರಿನ್ ಎ. ಮೂರನೇದಾದರೆ ಮೊನಾಸ್ಕಸ್ ಪರ್ಪೂರಿಯಸ್, ಎಸ್ ಸ್ಟ್ಯಾಟಿನ್ಸ್, ಇಷ್ಟೇ. ಓಕೆ,
ಹಾಗೆ ನೋಡೋದಾದರೆ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಈಗ ಸೈಕ್ಲೋಸ್ಪೋರಿನ್ ಎ ಅಂತ ನೋಡಿ, ಆಪ್ಷನ್ ಎ ಇಮ್ಯುನೋಸಪ್ರೆಸಿವ್ ಏಜೆಂಟ್, ಅದು ಕರೆಕ್ಟು, ಬಟ್ ಇಟ್ ಈಸ್ ನಾಟ್ ಮೊನಾಸ್ಕಸ್ ಪರ್ಪೂರಿಯಸ್ ಪ್ರಾಡಕ್ಟ್ ಅಲ್ವಾ. ಸೈಕ್ಲೋಸ್ಪೋರಿನ್ ಎ ಅಂದರೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಆಗಬೇಕು, ಬರೆದಿಟ್ಕೊಳ್ಳಿ. ಸ್ಟೆಪ್ಟೋಕೈನೇಸ್ ಫಾರ್ ರಿಮೂವಿಂಗ್ ಕ್ಲಾಟ್ಸ್ ಫ್ರಮ್ ದಿ ಬ್ಲಡ್ ವೆಸಲ್ಸ್, ಹೌದಲ್ವಾ, ಇದಕ್ಕೆ ನಾವು ಕ್ಲಾಟ್ ಬಸ್ಟರ್ ಅಂತ ಕರಿತೀವಿ ಸ್ಟೆಪ್ಟೋಕೈನೇಸನ್ನು. ಇದನ್ನು ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾ ಸ್ಟೆಪ್ಟೋಕಾಕಸ್. ಪೆಕ್ಟಿನೇಸಸ್ ಅಂತ ಹೇಳುವಂಥ ಎನ್ಸೈಮ್ಸನ್ನು ಈ ಬಾಟಲ್ ಜ್ಯೂಸ್ಗಳಲ್ಲಿ ಉಳಿದಿರುವಂತಹ ಸಣ್ಣ ಸಣ್ಣ ಅಟ್ಯಾಚ್ ಆಗಿರುವಂತಹ ಜ್ಯೂಸ್ ಇರುತ್ತೆ ನೋಡಿ, ಅದನ್ನು ತೆಗಿಬೇಕು ಅಂತ ಹೇಳಿದ್ರೆ ಯು ಯೂಸ್ ದಿಸ್ ಪೆಕ್ಟಿನೇಸಸ್ ಅಲ್ವಾ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಏಜೆಂಟ್ ಯೂಸ್ಡ್ ಆಸ್ ಕ್ಲಾಟ್ ಬಸ್ಟರ್ ಫಾರ್ ರಿಮೂವಿಂಗ್ ಕ್ಲಾಟ್ಸ್ ಫ್ರಮ್ ದ ಬ್ಲಡ್ ವೆಸಲ್ಸ್ ಆಫ್ ಪೇಷಂಟ್ಸ್ ಹೂ ಹ್ಯಾವ್ ಅಂಡರ್ಗಾನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಇದೆ. ಹೇಳ್ಬೋದಾ ಇದಕ್ಕೆ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಕ್ಲಾಟ್ ಬಸ್ಟರ್ ಸ್ಟೆಪ್ಟೋಕೈನೇಸ್ ಎನ್ಸೈಮನ್ನು ಯೂಸ್ ಮಾಡ್ತೀವಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಈಗ ಸೈಕ್ಲೋಸ್ಪೋರಿನ್ ಎ ಅಂತಿದೆ ನೋಡಿ, ಇಟ್ ಈಸ್ ದಿ ಇಮ್ಯುನೋಸಪ್ರೆಸಿವ್ ಏಜೆಂಟ್. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆದರೆ ಫಸ್ಟ್ ನಾವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದ್ರೆ ಟಿ ಲಿಂಫೋಸೈಟ್ಸನ್ನು ಸ್ವಲ್ಪ ಕೂಲ್ ಮಾಡಬೇಕು, ಇಮ್ಯುನೋಸಪ್ರೆಸಿವ್. ಅದರ್ವೈಸ್ ಟಿ ಲಿಂಫೋಸೈಟ್ಸ್ ಯಾವುದಕ್ಕೆ ಕಾರಣ ಆಗ್ತದೆ? ಆರ್ಗನ್ ರಿಜೆಕ್ಷನ್ಗೆ ಕಾರಣ ಆಗ್ತದೆ ಇನ್ ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟೆಡ್ ಪೇಷಂಟ್ಸ್. ಓಕೆ, ಸೊ ಹಾಗೆ ನೋಡೋದಾದರೆ ಇದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಇದೆ. ಸ್ಟ್ಯಾಟಿನ್ಸ್ ಅಂತ ಇದೆ ನೋಡಿ, ಸ್ಟ್ಯಾಟಿನ್ಸ್ ಈಗಷ್ಟು ಹೇಳಿದೆ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ಸ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ದಿ ಆರ್ಗ್ಯಾನಿಸಮ್ ಕಾಲ್ಡ್ ಎಸ್ ಮೊನಾಸ್ಕಸ್ ಪರ್ಪೂರಿಯಸ್ ಬ್ಯಾಕ್ಟೀರಿಯಾ, ನೆನ್ಪಿಟ್ಕೊಳ್ಳಿ. ಆಮೇಲೆ ಲೈಪೇಸಸ್ ಅಂತಿದೆ. ಈ ಲೈಪೇಸಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ನಮ್ಮದು ಲಾಂಡ್ರಿಯಲ್ಲಿ ಈ ಬಟ್ಟೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಯಿಲ್ ಸ್ಟೈನ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಲಿಕ್ಕೆ ನಮಗೆ ಲೈಪೇಸಸ್ ಬೇಕಾಗ್ತದೆ. ಇಟ್ ರಿಮೂವ್ಸ್ ದಿ ಆಯಿಲ್ ಸ್ಟೈನ್ಸ್ ಫ್ರಮ್ ದಿ ಕ್ಲಾತ್ಸ್. ಓಕೆ, ಸ್ಟೆಪ್ಟೋಕೈನೇಸ್ ಅಂತೂ ಈಗ ಹೇಳಿದ್ದೀನಿ. ಓಕೆ, ಆನ್ಸರ್ ಇಸ್ ಸ್ಟೆಪ್ಟೋಕೈನೇಸ್. ನೆಕ್ಸ್ಟು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ರಾಂಗ್ ಮ್ಯಾಚಿಂಗ್ ಆಫ್ ಎ ಮೈಕ್ರೋಬ್ ಆ್ಯಂಡ್ ಇಟ್ಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ವೈಲ್ ರಿಮೈನಿಂಗ್ 3 ಆರ್ ಕರೆಕ್ಟ್. ಇದು ಕೂಡ ಈಸಿ ಇದೆ, ಈಗಂತೂ ನಿಮಗೆ ಗೊತ್ತಾಗಬೇಕು, ಈಸಿ ಇದೆ. ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಸೈಕ್ಲೋಸ್ಪೋರಿನ್ ಎ ಕರೆಕ್ಟ್, ಸ್ಟೆಪ್ಟೋಕಾಕಸ್ ಸ್ಟೆಪ್ಟೋಕೈನೇಸ್ ಕರೆಕ್ಟ್, ಮೊನಾಸ್ಕಸ್ ಪರ್ಪೂರಿಯಸ್ ಸ್ಟ್ಯಾಟಿನ್ಸ್ ಕರೆಕ್ಟ್, ಪೆನಿಸಿಲಿಯಂ ನೊಟ್ಯಾಟಮ್ ಆ್ಯಂಟಿಬಾಡೀಸ್ ತಪ್ಪು, ಆ್ಯಂಟಿಬಯೋಟಿಕ್ ಪೆನಿಸಿಲಿನ್ ಆಗಬೇಕಿತ್ತಲ್ಲಿ ಅಲ್ವಾ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ಬಿಕಾಸ್ ಪೆನಿಸಿಲಿಯಂ ನೊಟ್ಯಾಟಮ್ ಪ್ರೊಡ್ಯೂಸಸ್ ಪೆನಿಸಿಲಿನ್, ನಾಟ್ ಆ್ಯಂಟಿಬಾಡೀಸ್. ದೇ ಪ್ರೊಡ್ಯೂಸ್ ಆ್ಯಂಟಿಬಯೋಟಿಕ್ ಕಾಲ್ಡ್ ಎಸ್ ಪೆನಿಸಿಲಿನ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಮತ್ತು ಫ್ಲೋರೆ ಮತ್ತು ಚೈನು ಇದನ್ನು ಕಂಡುಹಿಡಿದದ್ದು. ಆಪ್ಷನ್ ಡಿ ಕರೆಕ್ಟ್. ಈಗ ನೋಡಿ, ಪುನಃ ಅದರ ಮೇಲೇ ಇನ್ನೊಂದು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ ಹಾಕಿದ್ದೀನಿ, ಇನ್ನೂ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ. ಮ್ಯಾಚ್ ದಿ ಫಾಲೋವಿಂಗ್ ಲಿಸ್ಟ್ ಆಫ್ ಬಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಆ್ಯಂಡ್ ದೇರ್ ರೂಲ್ಸ್. ಈಗ ಬಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ತೊಗೊಂಡ್ರೆ ಸ್ಟ್ಯಾಟಿನ್ ಅಂತಿದೆ, ಈಗ ಹೇಳ್ಬೋದು ಸ್ಟ್ಯಾಟಿನ್ ಯಾವುದು ಅಂತ, ಲೋವರಿಂಗ್ ಆಫ್ ಬ್ಲಡ್ ಕೊಲೆಸ್ಟ್ರಾಲ್ ಕರೆಕ್ಟ್. ಸೈಕ್ಲೋಸ್ಪೋರಿನ್ ಎ ಇದೆ ನೋಡಿ, ಅದೇನು ಮಾಡ್ಬೋದು, ಇಮ್ಯುನೋಸಪ್ರೆಸಿವ್ ಏಜೆಂಟ್ ಬಿಕಾಸ್ ಇಟ್ ಆ್ಯಕ್ಚುಲಿ ಸಪ್ರೆಸಸ್ ಟಿ ಲಿಂಫೋಸೈಟ್ಸ್. ಸ್ಟೆಪ್ಟೋಕೈನೇಸ್ ಅಂತಿದೆ, ಈಗಂತೂ ಈಸಿ ಇದೆ ಬಿಡಿ, ರಿಮೂವಲ್ ಆಫ್ ಕ್ಲಾಟ್ ಫ್ರಮ್ ದಿ ಬ್ಲಡ್ ವೆಸಲ್ಸ್, ಬ್ರ್ಯಾಕೆಟಲ್ಲಿ ಕ್ಲಾಟ್ ಬಸ್ಟರ್ ಅಂತ ಬರೆದಿಟ್ಕೊಳ್ಳಿ. ಲೈಪೇಸ್ ಅಂತ ಹೇಳಿದ್ರೆ ಈಗ ಗೊತ್ತಾಗಿದೆ, ರಿಮೂವಲ್ ಆಫ್ ದಿ ಆಯಿಲ್ ಸ್ಟೈನ್ಸ್ ಇನ್ ಲಾಂಡ್ರಿ ಇಂಡಸ್ಟ್ರೀಸಲ್ಲಿ. ಓಕೆ, ಸೊ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಇದೆ. ಲಾಂಡ್ರಿ ಇಂಡಸ್ಟ್ರಿ ಅಂತ ಹೇಳಿದೆ ಅಲ್ಲ, ಸಾರಿ. ನೆಕ್ಸ್ಟ್, ಈಗ ನಾವು ಮೂರನೇ ಕಾನ್ಸೆಪ್ಟಿಗೆ ಬಂದಿದ್ದೇವೆ, ಯಾವುದು ಅಂತ ಹೇಳ್ಬೋದಾ, ಅದು ನಮ್ಮದು ಸೀವೇಜ್ ಟ್ರೀಟ್ಮೆಂಟ್. ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ಯಮುನಾ ಆ್ಯಕ್ಷನ್ ಪ್ಲ್ಯಾನ್ ವಾಸ್ ಇನಿಷಿಯೇಟೆಡ್ ಇನ್ ಇಂಡಿಯಾ ಬೈ, ವೆರಿ ಇಂಪಾರ್ಟೆಂಟ್, ನಾರ್ಮಲಿ ಮಕ್ಕಳಿಗೆ ಕನ್ಫ್ಯೂಷನ್ ಆಗೋದೇ ಇಲ್ಲಿ. KVIC ಮತ್ತು IARC. ಈ IARI ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI, ಆಮೇಲೆ KVIC ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಇವರೇನು ಮಾಡ್ತಾರೆ, ಬಯೋಗ್ಯಾಸ್ ಪ್ಲ್ಯಾಂಟನ್ನು ಇನಿಷಿಯೇಟ್ ಮಾಡ್ತಾರೆ, ಬರೆದಿಟ್ಕೊಳ್ಳಿ, ಅರ್ಥ ಆಯ್ತಾ. IARI ಮತ್ತು KVIC ಇದು ಯಾವುದು ಬಯೋಗ್ಯಾಸು. ಅದೇ ರೀತಿ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಇವ್ರು ಇನಿಷಿಯೇಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಸೀವೇಜ್ ಟ್ರೀಟ್ಮೆಂಟ್. ಎಲ್ಲಿ ಗಂಗಾ ನದಿಯಲ್ಲಿ ಹಾಗೂ ಯಮುನಾ ನದಿಯಲ್ಲಿ, ಅದಕ್ಕೆ ಏನು ಕರೀತಾರೆ, ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಯಮುನಾ ಆ್ಯಕ್ಷನ್ ಪ್ಲ್ಯಾನ್. ಬರೆದಿಟ್ಕೊಳ್ಳಿ, ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ಆಪ್ಷನ್ ಡಿ ನೋಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಇದೆ, ಹೇಳ್ಬೋದು ಉತ್ತರ. ಇದು ನಿಮ್ಮದು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟ್ರಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್, ಓಝೋನ್ ಲೇಯರ್ ಡಿಪ್ಲೀಷನ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಓಝೋನ್ ಲೇಯರ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸನ್ನು ರೆಡ್ಯೂಸ್ ಮಾಡುವಂತಹ ಒಂದು ಪ್ರೋಟೋಕಾಲ್, ಇದು ಮಾಂಟ್ರಿಯಲ್ ಪ್ರೋಟೋಕಾಲ್, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನೋಡಿ ಕ್ವೆಶನ್, ಇದು ನಮ್ಮದು ಮೂರನೇ ಕಾನ್ಸೆಪ್ಟ್, ಯಾವುದು, ಸೀವೇಜ್ ವಾಟರ್ ಟ್ರೀಟ್ಮೆಂಟು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಸೀವೇಜ್ ವಾಟರ್ ಟ್ರೀಟ್ಮೆಂಟು ಸ್ವಲ್ಪ ಕನ್ಫ್ಯೂಷನ್ ಇದೆ, ಸೊ ಅದನ್ನು ಓದೋದೇ ಇಲ್ಲ, ಅವರು ಸ್ಕಿಪ್ ಮಾಡಿಬಿಡ್ತಾರೆ, ಯಾಕೆ ಕಷ್ಟ ಇದೆ ನಂಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು. ಏನಿಲ್ಲ, ಬಹಳ ಸಿಂಪಲ್, ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಈ ಸೀವೇಜ್ ವಾಟರ್ ಇದೆಯಲ್ಲ, ಅಂದರೆ ಮುನಿಸಿಪಲ್ ವೇಸ್ಟ್ ವಾಟರ್ ವಿಚ್ ಮೈನ್ಲಿ ಕಂಟೈನ್ಸ್ ಹ್ಯೂಮನ್ ಎಕ್ಸ್ಕ್ರೀಟಾ ಆ್ಯಂಡ್ ಅದರ್ ಡಿಸಾಲ್ವ್ಡ್ ಪಾರ್ಟಿಕಲ್ಸ್ ಲೈಕ್ ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್.
ಈ ಫಾಸ್ಫರಸ್ ಹಾಗೂ ನೈಟ್ರೋಜನ್ನು ಕೆಲವು ಡೆಡ್ಲಿ ಮೈಕ್ರೋ ಆರ್ಗನಿಸಮ್ಸ್ಗಳು ಅಥವಾ ಕೆಲವು ಡಿಸಾಲ್ವ್ಡ್ ಪಾರ್ಟಿಕಲ್ಸ್ಗಳು ಅಥವಾ ಕೆಲವು ಸಾಲಿಡ್ಸು ವೇಸ್ಟ್ಗಳು ಎಲ್ಲ ಆ ನೀರಿನಲ್ಲಿ ಇದ್ದಾಗ ಅದಕ್ಕೆ ನಾವು ಸೀವೇಜ್ ವಾಟರ್ ಅಂತ ಕರಿತೀವಿ. ಸೀವೇಜ್ ವಾಟರ್ ಎಲ್ಲಿಂದ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲೇ ಉತ್ಪತ್ತಿ ಆಗ್ತದೆ. ಅದು ಫೈನಲಿ ಆಗಿ ಸೇರೋದೇ ಒಂದು ಈ ಮುನ್ಸಿಪಾಲಿಟಿಯಲ್ಲಿ ಹೋಗ್ತದೆ. ನಂತರ ಆ್ಯಕ್ಚುಲಿ ಅದು ನಿಯರ್ ಬೈ ರಿಸರ್ವಾಯರ್ ಯಾವುದೆಲ್ಲ ವಾಟರ್ ಇದೆ ನೋಡಿ ಅಲ್ಲಿಗೆ ಎಂಟರ್ ಆಗಿಬಿಡ್ತದೆ. ಸೊ ಆ ನೀರನ್ನು ಕುಡಿಯೋರಿಗೆ ಬಹಳ ಡೆಡ್ಲಿ ಡಿಸೀಸ್ ಬರುವ ಚಾನ್ಸಸ್ ಇದೆ. ಸೊ ನಾವು ನೀರನ್ನು ಬಿಡಲಿಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಕ್ಲೀನ್ ದಟ್ ವಾಟರ್. ಕ್ಲೀನಿಂಗ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥ ಪ್ಲಾಸ್ಟಿಕ್ಸು ಅಥವಾ ಈ ಬಾಟಲ್ಸು ಅದನ್ನು ತೆಗೆಯೋದಲ್ಲ, ಪೇಪರ್ಗಳನ್ನ ತೆಗೆಯೋದಲ್ಲ. ಅದರ ಒಳಗಡೆ ಡಿಸಾಲ್ವ್ ಆಗಿರುವಂಥ ಡೆಡ್ಲಿ ಮೈಕ್ರೋ ಆರ್ಗನಿಸಮ್ಸು ಹಾಗೂ ಫಾಸ್ಫರಸ್ ಹಾಗೂ ನೈಟ್ರೋಜನ್ ಇದನ್ನು ತೆಗಿಬೇಕು. ಸೊ ಇದರ ಮೇಲೇ ಫೋಕಸ್ ಮಾಡಿಕೊಂಡು ಸೀವೇಜ್ ವಾಟರ್ ಪ್ಲ್ಯಾಂಟ್ಸ್ಗಳನ್ನು ಅವರು ಇದು ಮಾಡ್ತಾರೆ. ಸೊ ಅದಕ್ಕೇನು ಕರೀತಾರೆ, STP, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅಂತ ಕರೀತಾರೆ. ಸೀವೇಜನ್ನು ಟ್ರೀಟ್ ಮಾಡಬೇಕಾದ್ರೆ ನಮಗೆ 2 ಸ್ಟೆಪ್ಸ್ ಬೇಕು. ಒಂದು ಫಿಸಿಕಲ್ ಪ್ರಾಸೆಸ್, ಇದಕ್ಕೆ ನಾವು ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ನಂತರ ಬರೋದೇ ಸೆಕೆಂಡ್ರಿ ಟ್ರೀಟ್ಮೆಂಟ್, ಇದಕ್ಕೆ ನಾವು ಬಯಾಲಜಿಕಲ್ ಟ್ರೀಟ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಬಯಾಲಜಿಕಲ್ ಅಂದರೆ ಅಲ್ಲಿ ನಾವು ಮೈಕ್ರೋ ಆರ್ಗನಿಸಮ್ಸನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಇರುವಂತಹ ಕೆಲವು ಮೈಕ್ರೋ ಆರ್ಗನಿಸಮ್ಸನ್ನು ತೆಗೆದು ಹಾಕೋದು ನಂಬರ್ 1. ಹಾಗೂ ಕೆಲವು ಮೈಕ್ರೋ ಆರ್ಗನಿಸಮ್ಸನ್ನು ಯೂಸ್ ಮಾಡಿಕೊಂಡು, ಏರೋಬಿಕ್ ಮೈಕ್ರೋಬ್ಸನ್ನು ಯೂಸ್ ಮಾಡಿಕೊಂಡು ಅದರಲ್ಲಿರುವಂಥ ಫಾಸ್ಫರಸ್ ಹಾಗೂ ನೈಟ್ರೋಜನ್ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಕಡಿಮೆ ಮಾಡೋದು, ಅದು ತೆಗೆದು ಹಾಕೋದು, ಡಿಸ್ಟ್ರಾಯ್ ಮಾಡೋದು, ಮೇಕಿಂಗ್ ದ ವಾಟರ್ ಪ್ಯೂರ್ ಅಷ್ಟೇ. BOD ಲೆವೆಲನ್ನು ನಾವು ಕಡಿಮೆ ಮಾಡಬೇಕು ಅಷ್ಟೇ. BOD ಅಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಈ ಲೆವೆಲನ್ನು ನಾವು ಸೀವೇಜ್ ವಾಟರಲ್ಲಿ ಕಡಿಮೆ ಮಾಡಿಬಿಟ್ರೆ ವಾಟರ್ ಇಸ್ ಪ್ಯೂರ್ ಇಷ್ಟೇ. ಓಕೆ, ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಫಿಸಿಕಲ್ ಟ್ರೀಟ್ಮೆಂಟ್ ಅಥವಾ ಪ್ರೈಮರಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಮೊದಲನೇದಾಗಿ ಅದರಲ್ಲಿ 2 ಸ್ಟೆಪ್ಸ್ ಬರುತ್ತೆ. 1ನೇ ಸ್ಟೆಪ್ಪಿಗೆ ನಾವೇನು ಕರಿತೀವಿ, ಫಿಸಿಕಲ್ ಟ್ರೀಟ್ಮೆಂಟಲ್ಲಿ ಬರುವಂಥ ಮೊದಲನೇ ಸ್ಟೆಪ್ಪಿಗೆ ನಾವು ಫಿಲ್ಟ್ರೇಷನ್ ಅಂತ ಕರಿತೀವಿ. ಫಿಲ್ಟ್ರೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಮೆಶ್ ತೊಗೊಳ್ಳೋಣ, ಆ ಎಲ್ಲ ನೀರನ್ನು ಸೀವೇಜ್ ವಾಟರನ್ನು ಅದರಲ್ಲಿ ಪಾಸ್ ಆಗಲಿಕ್ಕೆ ಬಿಡಬೇಕು. ಆವಾಗ ಅದರಲ್ಲಿರುವಂಥ ಪೇಪರು, ಪ್ಲಾಸ್ಟಿಕ್ಕು, ಡೆಬ್ರಿಸು, ಬಾಟಲ್ಸು, ಏನೆಲ್ಲ ಸಾಲಿಡ್ ವೇಸ್ಟ್ ಇದೆ ನೋಡಿ, ಸಾಲಿಡ್ ಪಾರ್ಟಿಕಲ್ಸ್ ಅದೆಲ್ಲ ಸಿಕ್ಕಾಕೊಳ್ತದೆ. ಇದೊಂಥರ ಕಾಫಿ ಮಾಡ್ದಂಗೆ ಅಥವಾ ಟೀ ಮಾಡ್ದಂಗೆ ಸ್ಟ್ರೈನರ್ ಇರುತ್ತೆ. ಸೊ ಟೀ ರೆಸಿಡ್ಯೂಸ್ ಅಲ್ಲಿ ಸಿಕ್ಕಾಕೋತದೆ. ಸೊ ಇದಕ್ಕೆ ನಾವು ಫಿಲ್ಟ್ರೇಷನ್ ಅಂತ ಕರಿತೀವಿ. ನಂತರ ಈಗ ಒಂದು ದೊಡ್ಡ ಟ್ಯಾಂಕ್ನಲ್ಲಿ ಈ ವಾಟರ್ ಸ್ಟೋರ್ ಆಗಿರುತ್ತೆ ನೋಡಿ, ಫಿಲ್ಟ್ರೇಟೆಡ್ ವಾಟರ್ ಸ್ಟೋರ್ ಆಗಿರುತ್ತೆ. ಬಟ್ ಸ್ಟಿಲ್ ಅದರಲ್ಲಿ ಮಣ್ಣಿರುತ್ತೆ, ಮರಳಿರುತ್ತೆ, ಅಂದರೆ ಕ್ಲೇ ಇರುತ್ತೆ, ಅದೇ ಸ್ಯಾಂಡು, ಸ್ಲಿಟ್ಟು, ಕ್ಲೇ ಏನಲ್ಲಿದೆ ಅದೆಲ್ಲ ಆ್ಯಕ್ಚುಲಿ ಅದರಲ್ಲಿರುತ್ತೆ. ಒಂದು 4 ದಿನ ಬಿಡಬೇಕಪ್ಪ. ಆವಾಗ ಏನಾಗ್ತದೆ, ಈ ಎಲ್ಲ ಮಣ್ಣು ಎಲ್ಲ ಕೆಳಭಾಗದಲ್ಲಿ ತಳಭಾಗದಲ್ಲಿ ಸೆಟ್ಲ್ ಆಗ್ತದೆ. ಇದಕ್ಕೆ ನಾವು ಸೆಟ್ಲಿಂಗ್ ಅಂತ ಕರೆಯೋದು. ಸೊ ಸೆಟ್ಲಿಂಗ್ ಟ್ಯಾಂಕ್ ಬೇಕು ಇದಕ್ಕೆ, ಅರ್ಥ ಆಯಿತಾ? ಸೊ ಇದಕ್ಕೆ ನಾವು ಸೆಡಿಮೆಂಟೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಫಸ್ಟ್ ಫಿಲ್ಟ್ರೇಷನ್ ಆಯಿತು, ನಂತರ ಸೆಡಿಮೆಂಟೇಷನ್. ಈ ಮೇಲ್ಗಡೆ ಏನು ತೇಲ್ತಾ ಇದೆ ಅಲ್ಲ, ಸೂಪರ್ನೇಟೆಂಟ್ ಅಂತ ಏನು ಕರಿತೀವಿ ನೋಡಿ, ಅದಕ್ಕೆ ನಾವು ಈಫ್ಲುಯೆಂಟ್ ಅಂತ ಕರೆಯೋದು. ಈ ಈಫ್ಲುಯೆಂಟ್ ಈಸ್ ಸ್ಟಿಲ್ ಡೆಡ್ಲಿ. ಯಾಕೆ? ನೋಡಲಿಕ್ಕೆ ಕ್ಲೀನ್ ಇದೆ ವಾಟರ್, ಬಟ್ ಅದರೊಳಗಡೆ ಡಿಸಾಲ್ವ್ಡ್ ಪಾರ್ಟಿಕಲ್ಸ್ ಇರುತ್ತೆ, ಡೆಡ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ, ಜೊತೆಗೆ ಫಾಸ್ಫರಸ್ ಹಾಗೂ ನೈಟ್ರೋಜನ್ ಇರುತ್ತೆ. ಬರೆದಿಟ್ಕೊಳ್ಳಿ, ಸೀವೇಜ್ ವಾಟರ್ನಲ್ಲಿ ಇರುವಂಥ ಮೇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕೇಳಿದ್ರೆ ಫಾಸ್ಫರಸ್ ಮತ್ತು ನೈಟ್ರೋಜನ್ ಬರೆದಿಟ್ಕೊಳ್ಳಿ. ಓಕೆ, ಈ ಇಫ್ಲುಯೆಂಟನ್ನು ನಾವೀಗ ಸೆಕೆಂಡರಿ ಟ್ರೀಟ್ಮೆಂಟು, ಅದಕ್ಕೆ ನಾವು ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಏನಪ್ಪ ಇದು ಬಯಾಲಜಿಕಲ್ ಟ್ರೀಟ್ಮೆಂಟು? ಬಯಾಲಜಿಕಲ್ ಟ್ರೀಟ್ಮೆಂಟಲ್ಲಿ 3 ಸ್ಟೆಪ್ಸ್ ಇರುತ್ತೆ ಅಥವಾ 3 ಟ್ಯಾಂಕ್ಸ್ ಇರುತ್ತೆ. ಫಸ್ಟ್ ಟ್ಯಾಂಕಿಗೆ ನಾವು ಏರೇಷನ್ ಟ್ಯಾಂಕ್ ಅಂತ ಕರಿತೀವಿ. ನೋಡಿ ಅಲ್ಲೇ ಇದೆ ಏರೇಷನ್ ಟ್ಯಾಂಕ್ ಅಂತ ಹೇಳಿದ್ರೆ ಏರನ್ನು ಸಪ್ಲೈ ಮಾಡುವಂಥ ಟ್ಯಾಂಕ್. ಯಾವುದಕ್ಕೆ ಅಂದರೆ ಈಫ್ಲುಯೆಂಟಿಗೆ, ನೆನ್ಪಿಟ್ಕೊಳ್ಳಿ. ಓಕೆ, 2ನೇ ಟ್ಯಾಂಕ್ ಏನಿದೆ, ಸೆಟ್ಲಿಂಗ್ ಟ್ಯಾಂಕ್. ನಿಮ್ಗೆ ಈಗ ಅರ್ಥ ಆಗ್ತಿರ್ಬೋದು, ಸೆಟ್ಲಿಂಗ್ ಟ್ಯಾಂಕ್ ಅಂದರೆ ನೀರನ್ನು ಒಂದು 4 ದಿನ ಅಲ್ಲಿ ಸೆಟ್ಲ್ ಆಗಲಿಕ್ಕೆ ಬಿಡೋದಪ್ಪ. ಸಮಥಿಂಗ್ ವಿಲ್ ಸೆಟಲ್, ಕೆಳಗಡೆ ಆ್ಯಕ್ಚುಲಿ ಸೆಡಿಮೆಂಟ್ ಆಗಿ ನಿಲ್ತದೆ. 3ನೇ ಟ್ಯಾಂಕ್ ಏನಿದೆ, ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಎನರೋಬಿಕ್ ಪದ ಇದೆ ನೋಡಿ, ಅಲ್ಲಿ ಎನರೋಬಿಕ್ ಮೈಕ್ರೋಬ್ಸ್ ಇರುತ್ತೆ. ಎಷ್ಟೇ, ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಏರೇಷನ್ ಟ್ಯಾಂಕ್, ಸೆಟ್ಲಿಂಗ್ ಟ್ಯಾಂಕ್, ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ಪ್ರೈಮರಿ ಟ್ರೀಟ್ಮೆಂಟಿಂದ ಸೆಡಿಮೆಂಟೇಷನ್ ಪ್ರಾಸೆಸ್ಸಿಂದ ಬರುವಂಥ ಇಫ್ಲುಯೆಂಟನ್ನು ಫಸ್ಟ್ ನಾವು ಏರೇಷನ್ ಟ್ಯಾಂಕಿಗೆ ಕಳಿಸೋಣ. ಅಲ್ಲಿ ಕಂಟಿನ್ಯೂಸ್ ಆಗಿ ಅಜಿಟೇಷನ್ ಹಾಗೂ ಆಕ್ಸಿಜನ್ ಸಪ್ಲೈ ಇರುತ್ತೆ. ಅಜಿಟೇಷನ್ ಅಂತ ಹೇಳಿದ್ರೆ ಮಿಕ್ಸ್ ಮಾಡೋದು ಚೆನ್ನಾಗಿ, ಅರ್ಥ ಆಯ್ತಾ? ಎಫ್ಲುಯೆಂಟ್ ವಾಟರ್ ಬರ್ತಾ ಇದೆ, ಆಕ್ಸಿಜನ್ ಸಪ್ಲೈ ಇನ್ನೂ ಇದೆ, ಜೊತೆಗೆ ಎಜಿಟೇಷನ್ ಮಾಡ್ತಾನೇ ಇದ್ದೀರಿ. ಸೊ ಅವಾಗ ನಿಮಗೊಂದು ನೊರೆ ಬರುತ್ತೆ, ಫೋಮ್ ಬರುತ್ತೆ. ಆ ಫೋಮ್ನಲ್ಲಿ ಆಲ್ರೆಡಿ ಇರುವಂತಹ ಕೆಲವು ಮೈಕ್ರೋ ಆರ್ಗನಿಸಮ್ಸ್, ಆ ನೀರಿನಲ್ಲೇ ಮೈಕ್ರೋಬ್ಸ್ ಇರುತ್ತೆ, ಅದಕ್ಕೆ ನಾವು ಏರೋಬಿಕ್ ಬ್ಯಾಕ್ಟೀರಿಯಾ ಅಂತಲೂ ಕರಿತೀವಿ. ಜೊತೆಗೆ ಅದರ ಜೊತೆಗೆ ಈ ಸ್ವಲ್ಪ ಫಂಗಲ್ ಫಿಲಮೆಂಟ್ಸ್ಗಳು ಬರುತ್ತೆ, ಉತ್ಪತ್ತಿ ಆಗ್ತದೆ. ಸೊ ಏರೋಬಿಕ್ ಬ್ಯಾಕ್ಟೀರಿಯಾ ವಿತ್ ಫಂಗಲ್ ಫಿಲಮೆಂಟ್ ಟುಗೆದರ್ಲಿ ಕಾಲ್ಡ್ ಆ್ಯಸ್, ನಾವು ಅದಕ್ಕೆ ಫ್ಲಾಕ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಫ್ಲಾಕ್ಸ್ 2 ಸೇರಿದಾಗ ಒಂದು ಫ್ಲಾಕ್ ಆಯಿತು. ನೊರೆ ಥರ ಇರ್ತದೆ ಆ್ಯಕ್ಚುಲಿ. ಈ ಫ್ಲಾಕ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ನೀರಿನಲ್ಲಿ ಇಫ್ಲುಯೆಂಟಲ್ಲಿ ಇರುವಂತಹ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇರುತ್ತಲ್ಲ, ಮಟೀರಿಯಲ್ಸ್ ಇರುತ್ತೆ ನೋಡಿ, ಸೊ ಫಾಸ್ಫರಸ್ಸು, ನೈಟ್ರೋಜನ್ ಇರುತ್ತೆ, ಅದು ತಿಂದು ಹಾಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ಸ್ಟಾರ್ಟ್ ಟು ಡೈಜೆಸ್ಟ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೆಸೆಂಟ್ ಇನ್ ದಿ ಇಫ್ಲುಯೆಂಟ್ ಅಥವಾ ಸೇವೇಜ್ ವಾಟರ್. ಇದಕ್ಕೆ ಈ ಏರೋಬಿಕ್ ಬ್ಯಾಕ್ಟೀರಿಯಾಕ್ಕೆ ಏನು ಬೇಕು ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಅಂದರೆ ಆಕ್ಸಿಜನ್ ಬೇಕು. ಅದು ಎಷ್ಟು ಆಕ್ಸಿಜನನ್ನು ಕನ್ಸ್ಯೂಮ್ ಮಾಡ್ತದೆ ಟು ಡೈಜೆಸ್ಟ್ ದಿ ವಾಟ್ ಎವರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೆಸೆಂಟ್ ಇನ್ ದಿ ಇಫ್ಲುಯೆಂಟ್, ಇಷ್ಟೇ. ಈಗ
ಇದಕ್ಕೆ ನಾವೇನು ಕರಿತೀವಿ BOD ಅಂತ ಕರಿತೀವಿ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಏನಪ್ಪ BOD ಅಂತ ಹೇಳಿದ್ರೆ ಇಟ್ ಈಸ್ ದಿ ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಬೈ ದಿ ಏರೋಬಿಕ್ ಬ್ಯಾಕ್ಟೀರಿಯಾ ಟು ಕನ್ಸ್ಯೂಮ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದಿ 1 ಲೀಟರ್ ಆಫ್ ವಾಟರ್. 1 ಲೀಟರ್ ನೀರು ತಗೊಂಡ್ರೆ ಅದರಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ಕಂಪ್ಲೀಟಾಗಿ ತಿಂದು ಹಾಕಲಿಕ್ಕೆ ಏರೋಬಿಕ್ ಬ್ಯಾಕ್ಟೀರಿಯಾಕ್ಕೆ ಎಷ್ಟು ಆಕ್ಸಿಜನ್ ಬೇಕು, ಇದಕ್ಕೆ ನಾವು BOD ಅಂತ ಕರೆಯೋದು. ಸೊ BODದು ಮುಖ್ಯವಾದ ಉದ್ದೇಶ, ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ ಅದು ವಾಟರ್ನ ಪೊಲ್ಯೂಟೆಂಟ್ ಪೊಟೆನ್ಷಿಯಲನ್ನು ಕಂಡುಹಿಡಿತದೆ. ಜಾಸ್ತಿ BOD ಇದ್ದರೆ ಆ ವಾಟರ್ ಹೈಲಿ ಪೊಲ್ಯೂಟೆಡ್, ಅದರಲ್ಲಿ ಬಹಳಷ್ಟು ಆರ್ಗ್ಯಾನಿಕ್ ಮ್ಯಾಟರು ಮತ್ತು ಮೈಕ್ರೋಬ್ಸ್ ಇದೆ ಅಂತ ಅರ್ಥ. BOD ಲೆವೆಲ್ ಕಡಿಮೆ ಇದ್ದರೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಪೊಲ್ಯೂಷನ್ ಲೆವೆಲ್ ಬಹಳ ಕಡಿಮೆ ಇದೆ ಅಂತ. ಸೊ ಲೋವರ್ ದ BOD ಲೋವರ್ ವಿಲ್ ಬಿ ಇಟ್ಸ್ ಇದು ಯಾವುದು ಪೊಲ್ಯೂಷನ್ ರೇಟ್. ಅದೇ ಹೈ ಇದ್ದರೆ BOD ಹೈಯರ್ ರೇಟ್ ಆಫ್ ಪೊಲ್ಯೂಷನ್, ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೊ BOD ನಮಗೆ ಆ ನೀರು ಶುದ್ಧವಾಗಿದೆಯಾ ಅಥವಾ ಕಲುಷಿತಗೊಂಡಿದೆಯಾ ಅಂತ ತಿಳಿಸ್ಲಿಕ್ಕೆ ಅಥವಾ ಹೇಳಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. ದ್ಯಾಟ್ಸ್ ಇಟ್. ಓಕೆ, ಯು ಗಾಟ್ ದ ಪಾಯಿಂಟ್. ಸೊ ಈಗ ನೋಡಿ, ಏರೇಷನ್ ಟ್ಯಾಂಕಿಂದ ಟ್ರೀಟ್ ಆಯ್ತಪ್ಪ, ಫ್ಲಾಕ್ಸ್ ಎಲ್ಲ ಏನು ಮಾಡ್ತಪ್ಪ, ಆರ್ಗ್ಯಾನಿಕ್ ಮ್ಯಾಟ್ರನ್ನು ಕಡಿಮೆ ಮಾಡ್ತು, ತಿಂದು ಹಾಕ್ತು. ಸೊ BOD ಲೆವೆಲ್ ಕಡಿಮೆ ಆಯಿತು, ನೀರು ಸ್ವಲ್ಪ ಶುದ್ಧ ಆಯಿತು. ಈಗ ಏನು ಮಾಡೋಣ, ಈ ನೀರನ್ನು ಇಫ್ಲುಯೆಂಟನ್ನು ಈಗ 2ನೇ ಟ್ಯಾಂಕು ಬಯಾಲಜಿಕಲ್ ಟ್ರೀಟ್ಮೆಂಟಲ್ಲಿ ಯಾವುದದು ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಕರಿತೀವಿ, ಸೆಟ್ಲಿಂಗ್ ಟ್ಯಾಂಕು. ಇದರಲ್ಲಿ ಬಿಟ್ಬಿಡೋಣ, ಒಂದು 5 ದಿನ ಬಿಟ್ಬಿಡೋಣ. ಅವಾಗ ಏನಾಗ್ತದೆ, ಈ ಫ್ಲಾಕ್ಸ್ ಎಲ್ಲ ಕೆಳಗಡೆ ಸೆಟ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೇಲ್ಗಡೆ ಸ್ವಲ್ಪ ತಿಳಿ ನೀರು ಅಂದರೆ ಪ್ಯೂರ್ ವಾಟರ್ ಸ್ವಲ್ಪ ಇರ್ತದೆ ಸೂಪರ್ನೆಟೆಂಟಾಗಿ. ಸೊ ಆ ಕೆಳಗಡೆ ಇರುವಂತಹ ಫ್ಲಾಕ್ಸ್ ಏನಿದೆ ಅದನ್ನು ನಾವೇನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪಂಪ್ ಮಾಡ್ತೀವಿ. ಎಲ್ಲಿಗೆ, ಪುನಃ ಬ್ಯಾಕ್ ಏರೇಷನ್ ಟ್ಯಾಂಕಿಗೆ. ಯಾಕೆ ಅಂತ ಹೇಳಿದ್ರೆ ಆ್ಯಸ್ ಅನ್ ಇನಾಕ್ಯುಲಮ್. ಸೊ ನಮಗಿಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಸ್ ಬೇಕು ತಾನೆ, ಇಲ್ಲಿ ಫ್ಲಾಕ್ಸ್ ಇದೆ ತಾನೆ, ಅದನ್ನು ಪಂಪ್ ಮಾಡೋದು. ಈ ಸೆಟಲ್ಡ್ ಆಗಿರುವಂಥ ಸೆಟ್ಲಿಂಗ್ ಟ್ಯಾಂಕಲ್ಲಿ ಸೆಟಲ್ಡ್ ಆಗಿರುವಂಥ ಈ ಫ್ಲಾಕ್ಸ್ಗಳಿಗೆ ನಾವು ಆ್ಯಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಈ ಆ್ಯಕ್ಟಿವೇಟೆಡ್ ಸ್ಲಡ್ಜನ್ನು ಬ್ಯಾಕ್ ಟು ಇದಕ್ಕೆ ಏರೇಷನ್ ಟ್ಯಾಂಕಿಗೆ ಪಂಪ್ ಮಾಡಿದ್ರೆ ಇಟ್ ವಿಲ್ ಆ್ಯಕ್ಟ್ ಆಸ್ ಇನಾಕ್ಯುಲಮ್. ಅರ್ಥ ಆಯ್ತಾ? ನಂತರ ಈ ತಿಳಿ ನೀರನ್ನು ಅಥವಾ ಸೂಪರ್ನೆಟೆಂಟ್ ಏನು ಮಾಡೋದು, 3rd ಟ್ಯಾಂಕಿಗೆ ಪಾಸ್ ಮಾಡೋದು. ಈ 3rd ಟ್ಯಾಂಕ್ ಯಾವುದು, ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಬಟ್ ಸ್ಟಿಲ್ ಆ ಇಫ್ಲುಯೆಂಟಲ್ಲಿ ಮೇಲ್ಗಡೆ ಸೆಟ್ಲ್ ಆಗಿದ್ರೂ ಕೂಡ ಸೆಟ್ಲಿಂಗ್ ಟ್ಯಾಂಕಲ್ಲಿ ಕೆಳಗಡೆ ಆ್ಯಕ್ಟಿವೇಟೆಡ್ ಸ್ಲಡ್ಜ್ ಇರುತ್ತೆ. ಆದರೂ ಕೂಡ ಕೆಲವು ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ ಅದರಲ್ಲಿ. ಸೊ ದ ವಾಟರ್ ಈಸ್ ಸ್ಟಿಲ್ ನಾಟ್ ಪ್ಯೂರ್. ಅದನ್ನು ನಾವೀಗ ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಗೆ ಹಾಕಿದಾಗ ಅದರಲ್ಲಿ ಇರುವಂಥ ಎನರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತೆ ನೋಡಿ, ಅಂದರೆ ಆಕ್ಸಿಜನ್ ಇಲ್ಲದೆ ಬದುಕುವಂಥ ಬ್ಯಾಕ್ಟೀರಿಯಾ, ಅದೇನು ಮಾಡುತ್ತೆ, ಏರೋಬಿಕ್ ಬ್ಯಾಕ್ಟೀರಿಯಾವನ್ನು ಕೊಂದು ಹಾಕ್ತದೆ, ಡಿಸ್ಟ್ರಾಯ್ ಮಾಡ್ತದೆ, ತಿಂದು ಹಾಕ್ತದೆ. ಇಟ್ ವಿಲ್ ಡೈಜೆಸ್ಟ್ ಇಟ್. ಆ ಡೈಜೆಸ್ಟ್ ಮಾಡುವಾಗ ಈ ಎನರೋಬಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡ್ತದೆ. ಬಯೋಗ್ಯಾಸ್ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಮೀಥೇನ್ CH4 ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಹೈಡ್ರೋಜನ್, ಈ 3 ಸೇರಿದಾಗ ಬಯೋಗ್ಯಾಸ್ ಉತ್ಪತ್ತಿ ಆಗ್ತದೆ. ಸೊ ಬಯೋಗ್ಯಾಸ್ ಪ್ರೊಡಕ್ಷನು ಆಯಿತು ನಿಮಗೆ 3rd ಟ್ಯಾಂಕಲ್ಲಿ, ಇಷ್ಟೇ. ಆಮೇಲೆ ವಾಟರ್ ಪ್ಯೂರ್ ಆಯಿತು. ನಂತರ ಆ ವಾಟರನ್ನು ಯಾವುದಾದ್ರೂ ರಿವರ್ಸಿಗೋ ಅಥವಾ ಸ್ಟ್ರೀಮ್ಗಳಿಗೋ ಬಿಟ್ಬಿಡೋದು, ಇಷ್ಟೇ. ಇದಕ್ಕೆ ನಾವು ಸೀವೇಜ್ ಟ್ರೀಟ್ಮೆಂಟ್ ಅಂತ ಕರೆಯೋದು. ಹೋಪ್ ಯು ಅಂಡರ್ಸ್ಟುಡ್ ಇಟ್. BOD ಬಗ್ಗೆ ನೆನ್ಪಿಟ್ಕೊಳ್ಳಿ. ಈಗ ನಾವೀಗ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಆ ಕಾನ್ಸೆಪ್ಟಿಗೆ ಬಂದಿದ್ದೀವಿ. ದ ಪ್ರೈಮರಿ ಟ್ರೀಟ್ಮೆಂಟ್ ಆಫ್ ಸೀವೇಜ್ ವಾಟರ್ ಇನ್ವಾಲ್ವ್ಸ್ ದಿ ರಿಮೂವಲ್ ಆಫ್ ಅಂತಿದೆ. ಏನಲ್ಲ ಇಲ್ಲಿ, ಡಿಸಾಲ್ವ್ಡ್ ಇಂಪ್ಯೂರಿಟೀಸು, ಸಾಲಿಡ್ ಪಾರ್ಟಿಕಲ್ಸು, ಫಾಸ್ಫರಸ್ ಆ್ಯಂಡ್ ನೈಟ್ರೋಜನ್, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಂತಿದೆ. ಸೊ ಅಲ್ಲಿ ಗೋ ವಿತ್ ಆಪ್ಷನ್ B. ಯಾಕಂದರೆ ಪ್ರೈಮರಿ ಟ್ರೀಟ್ಮೆಂಟಲ್ಲಿ ನೀವು ಸಾಲಿಡ್ ಪಾರ್ಟಿಕಲ್ಸನ್ನು ರಿಮೂವ್ ಮಾಡ್ತೀರಿ. ಡಿಸಾಲ್ವ್ಡ್ ಫಾಸ್ಫರಸ್ ನೈಟ್ರೋಜನ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ರಿಮೂವ್ ಮಾಡೋದು ಬಯಾಲಜಿಕಲ್ ಟ್ರೀಟ್ಮೆಂಟ್, ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಲ್ವಾ. A sewage treatment process in which a part of decomposer aerobic bacteria present in the waste is recycled to the starting of the process is called activated sludge ಅಂತ ಕರಿತೀವಿ. ನೀವು ಸೆಟ್ಲಿಂಗ್ ಟ್ಯಾಂಕಿಂದ ಉಳಿದಿರುವಂತಹ ಆಕ್ಟಿವೇಟೆಡ್ ಸ್ಲಡ್ಜನ್ನು ಏನು ಮಾಡ್ತೀರಿ, ಯು ಪಂಪ್ ಬ್ಯಾಕ್ ಟು ದ ಏರೇಷನ್ ಟ್ಯಾಂಕ್ ಆ್ಯಸ್ ಅನ್ ಇನಾಕ್ಯುಲಮ್ ಅಲ್ವಾ. ಆಪ್ಷನ್ C ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್, ದ ಡೊಮೆಸ್ಟಿಕ್ ಸೀವೇಜ್ ಇನ್ ಲಾರ್ಜ್ ಸಿಟೀಸ್. ಕರೆಕ್ಟಾಗಿ ನೋಡಬೇಕು. ಡೊಮೆಸ್ಟಿಕ್ ಸೀವೇಜ್ ಇನ್ ಲಾರ್ಜ್ ಸಿಟೀಸ್, ಸೀವೇಜ್ ಅದು ಯಾವುದೇ ಆಗಿರಲಿ, has high BOD as it containing both aerobic and anaerobic bacteria. ಇಲ್ಲ, ಫಸ್ಟು ಏನಿದೆ ಏರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತೆ, ಅನರೋಬಿಕ್ ಬ್ಯಾಕ್ಟೀರಿಯಾ ಅದರಲ್ಲಿ ಬರೋದಿಲ್ಲ. ಓಕೆ, ಇಟ್ ಈಸ್ ಪ್ರೊಸೆಸ್ಡ್ ಬೈ ಏರೋಬಿಕ್ ಆ್ಯಂಡ್ ದೆನ್ ಎನರೋಬಿಕ್ ಬ್ಯಾಕ್ಟೀರಿಯಾ. ಹೌದಲ್ಲ, ಕರೆಕ್ಟ್ ನೋಡಿ. ಫಸ್ಟ್ ನಾವು ಟ್ರೀಟ್ ಮಾಡೋದೇ ಏರೋಬಿಕ್ ಬ್ಯಾಕ್ಟೀರಿಯಾದಿಂದ, ಫ್ಲಾಕ್ಸ್ ಅಂತ ಕರಿತೀವಿ ನೋಡಿ ಏರೇಷನ್ ಟ್ಯಾಂಕಲ್ಲಿ. ನಂತರ ಲಾಸ್ಟಾಗಿ ಬರೋದು ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್, ಅಲ್ಲಿ ಅನರೋಬಿಕ್ ಬ್ಯಾಕ್ಟೀರಿಯಾ ಬರುತ್ತೆ. So first aerobic, then anaerobic bacteria. In the secondary treatment is sewage treatment in sewage treatment plants. ಅದು ಈಸ್ ಅಂತ ಆಗ್ಬಿಟ್ಟಿದೆ, ಅಲ್ಲಿ ಕರೆಕ್ಟ್ ಇಟ್. ಓಕೆ, ಎಡಿಟ್ ಮಾಡಿ ಸರಿ ಮಾಡ್ತೀನಿ. ಆಪ್ಷನ್ B ಏನಿದೆ ಅದು ನನಗೆ ಕರೆಕ್ಟ್ ಅಂತ ಅನಿಸ್ತಾ ಇದೆ, ಬಟ್ ನೋಡ್ಬಿಡೋಣ. ಈಸ್ ಪ್ರೊಸೆಸ್ಡ್ ಬೈ ಎನರೋಬಿಕ್. ಇಲ್ಲ, ಫಸ್ಟ್ ಎನರೋಬಿಕ್ ಬರೋದಿಲ್ಲ, ಏರೋಬಿಕ್ ಬರಬೇಕು. ಈಸ್ ಪ್ರೊಸೆಸ್ಡ್ ಬೈ ಏರೋಬಿಕ್ ಆ್ಯಂಡ್ ದೆನ್ ಅನರೋಬಿಕ್ ಬ್ಯಾಕ್ಟೀರಿಯಾ ಇನ್ ದ ಪ್ರೈಮರಿ ಟ್ರೀಟ್ಮೆಂಟ್. ಇಲ್ಲ, ಅದು ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗಿರಬೇಕು. ಹಾಗೆ ನೋಡಿದ್ರೆ ಆಪ್ಷನ್ B ಏನಿದೆ ಡೊಮೆಸ್ಟಿಕ್ ಸೀವೇಜ್ ಟ್ರೀಟ್ಮೆಂಟ್ಗೆ ಕರೆಕ್ಟ್ ಆದಂಥ ಉತ್ತರ ಆಪ್ಷನ್ B. ಇನ್ಕ್ರೀಸ್ಡ್ BOD ಇನ್ ವಾಟರ್ ಇಂಡಿಕೇಟ್ಸ್ ವಾಟರ್ ಈಸ್ ಹೈಲಿ ಪೊಲ್ಯೂಟೆಡ್. ಜಾಸ್ತಿ BOD ಇದ್ದರೆ ನಿಮಗೆ ಜಾಸ್ತಿ ಏರೋಬಿಕ್ ಬ್ಯಾಕ್ಟೀರಿಯಾ ಬೇಕು, ಅದು ಜಾಸ್ತಿ ಆಕ್ಸಿಜನ್ ಬೇಕು.
ಸೊ ಬಿ ಒ ಡಿ ಲೆವೆಲನ್ನು ನಾವು ಕಡಿಮೆ ಮಾಡಬೇಕು. ಮೋರ್ ದ ಬಿ ಒ ಡಿ ಆಬ್ವಿಯಸ್ಲಿ ವಾಟರ್ ಏನಿದೆ ಹೈಲಿ ಪೊಲ್ಯೂಟೆಡ್, ಲೋ ಬಿ ಒ ಡಿ ಆಗಿದ್ದರೆ ವಾಟರು ಕಡಿಮೆ ಪೊಲ್ಯೂಟೆಡ್ ಅಷ್ಟೇ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಡಿಕ್ರೀಸ್ಡ್ ಬಿ ಒ ಡಿ ಇನ್ ವಾಟರ್ ಇಂಡಿಕೇಟ್ಸ್ ರೆಡ್ಯೂಸ್ಡ್ ವಾಟರ್ ಪೊಟೆನ್ಷಿಯಲ್, ಪೊಲ್ಯೂಷನ್, ವಾಟರ್ ಪೊಟೆನ್ಷಿಯಲ್ ಅಂತೆ, ರೆಡ್ಯೂಸ್ಡ್ ವಾಟರ್ ಪೊಲ್ಯೂಷನ್. ಆಪ್ಷನ್ ಬಿ ಕರೆಕ್ಟ್ ಇದೆ. ಗ್ರೇಟರ್ ದ ಬಿ ಒ ಡಿ ಆಫ್ ವೇಸ್ಟ್ ವಾಟರ್ ಮೋರ್ ಈಸ್ ಇಟ್ಸ್ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್. ಹೌದಲ್ಲ, ಜಾಸ್ತಿ ಬಿ ಒ ಡಿ ಇದ್ದರೆ ವಾಟರ್ ಹೈಲಿ ಪೊಲ್ಯೂಟೆಡ್ ಅಂತ ತೋರಿಸ್ಕೊಡ್ತದೆ ನಮಗೆ. ಅದು ಬಿ ಒ ಡಿ ಇಸ್ ದ ಇಂಡಿಕೇಟರ್ ವೆದರ್ ವಾಟರ್ ಈಸ್ ಪೊಲ್ಯೂಟೆಡ್ ಆರ್ ನಾಟ್. ನೆನ್ಪಿಟ್ಕೊಳ್ಳಿ ಸಿಗ್ನಿಫಿಕೆನ್ಸು. ಆಪ್ಷನ್ ಎ ಕರೆಕ್ಟ್ ಇದೆ. ಬಿ ಒ ಡಿ ಇಸ್ ದ ಮೆಜರ್ ಆಫ್ ಅಂತಿದೆ. ಬಿ ಒ ಡಿ ಅಂತ ಹೇಳಿದ್ರೆ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರು ಆ ಒಂದು ಸೀವೇಜ್ ವಾಟರ್ನಲ್ಲಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತದೆ. ಮೋರ್ ದ ಆರ್ಗ್ಯಾನಿಕ್ ಮ್ಯಾಟರು ದೆನ್ ಮೈಕ್ರೋ ಆರ್ಗನಿಸಮ್ಸ್ ರಿಕ್ವೈರ್ ಮೋರ್ ಆಕ್ಸಿಜನ್. ಅಂದರೆ ಬಿ ಒ ಡಿ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅರ್ಥ. ಎಷ್ಟೇ ಆರ್ಗ್ಯಾನಿಕ್ ಮ್ಯಾಟ್ರ್ ಎಷ್ಟಿದೆ. ಸೊ ಇದು ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಅಲ್ಲಿ ಸಿವೇಜ್ ಟ್ರೀಟ್ಮೆಂಟಲ್ಲಿ ಕೊನೆಯದಾಗಿ ಬಿ ಒ ಡಿ ಬಗ್ಗೆ ಹೇಳುವಾಗ ಕೊಟ್ಟಿದ್ದಾನೆ. ಅದಕ್ಕೆ ಈ ಕ್ವಶನನ್ನು ಹಾಕಿದ್ದೀನಿ. ಎಲ್ಲರೂ ನೀವು ಓದಲಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡಿಕೊಂಡ್ರೆ. ಬಿ ಒ ಡಿ ಇಸ್ ದ ಮೆಜರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್. ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ, ನೆನ್ಪಿಟ್ಕೊಳ್ಳಿ. ಬಯೋಗ್ಯಾಸ್ ಪ್ರೊಡಕ್ಷನ್ ಇನ್ ಇಂಡಿಯಾ ಡೆವಲಪ್ಡ್ ಬೈ, ಆವಾಗಲೇ ಹೇಳಿದ್ದೆ, ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಇವರಿಬ್ಬರು, ಈ ಎರಡು ಸಂಸ್ಥೆಗಳು ಸೇರಿಕೊಂಡು ಬಯೋಗ್ಯಾಸ್ ಪ್ರೊಡಕ್ಷನನ್ನು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತದೆ. ಇನಿಷಿಯೇಟೆಡ್ ಬೈ ದೀಸ್ ಟು. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಓಕೆ, ಈಗ ಬಯೋಗ್ಯಾಸ್ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಬಯೋಗ್ಯಾಸ್ ಅಂತ ಹೇಳಿದ್ರೆ ಇಟ್ಸ್ ಎ ಗ್ಯಾಸ್ ಕಂಟೈನಿಂಗ್ 3 ಕೆಮಿಕಲ್ಸ್. ಒಂದು CH4, ನಾವು ಅದಕ್ಕೇನು ಕರಿತೀವಿ, ಮೀಥೇನ್ ಅಂತ ಕರಿತೀವಿ. ನಂತರ CO2 ಕಾರ್ಬನ್ ಡೈಆಕ್ಸೈಡ್, ನಂತರ ಇರೋದೇ ಹೈಡ್ರೋಜನ್. ಇಷ್ಟೇ, ನೆನ್ಪಿಟ್ಕೊಳ್ಳಿ. ಈ 3 ಗ್ಯಾಸಸ್ ಸೇರಿಕೊಂಡು ಕೊನೆಗೆ ಒಂದು ಬಯೋಗ್ಯಾಸನ್ನು ಉತ್ಪತ್ತಿ ಮಾಡ್ತದೆ. ಅದನ್ನು ನಾವು ಮನೆಗಳಲ್ಲಿ ಒಂದು ದೀಪವನ್ನು ಉರಿಸಲಿಕ್ಕೆ ಯೂಸ್ ಮಾಡ್ತೀವಿ, ಗ್ಯಾಸ್ ಆಗಿ ಯೂಸ್ ಮಾಡ್ತೀವಿ ಅಡುಗೆ ಮಾಡಲಿಕ್ಕೆ. ಗೊತ್ತಿದೆ, ಬಯೋಗ್ಯಾಸ್ ಒಂಥರ ಪೊಲ್ಯೂಷನ್ ಇಲ್ಲದಿರುವಂಥ ಒಂದು ಗ್ಯಾಸ್ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು. ಅದರ ಬಗ್ಗೆ ಮಾತಾಡಲಿ. ಒಂದು ಬಯೋಗ್ಯಾಸನ್ನು ಉತ್ಪತ್ತಿ ಮಾಡಬೇಕಾದ್ರೆ ನಮಗೆ ಒಂದು ಆರ್ಕೆ ಬ್ಯಾಕ್ಟೀರಿಯಾ ಬೇಕಾಗ್ತದೆ. ನೀವು ಆರ್ಕೆ ಬ್ಯಾಕ್ಟೀರಿಯಾ ಬಗ್ಗೆ ಆಲ್ರೆಡಿ ಕಲ್ತಿರ್ತೀರಿ ಕಳೆದ ವರ್ಷ. ಆರ್ಕೆ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅದು ಈ ತುಂಬ ಟೆಂಪರೇಚರ್ ಜಾಸ್ತಿ ಇದ್ದ ಜಾಗಗಳಲ್ಲೂ ಬೆಳೀತದೆ. ಒಂದು ಆ್ಯಸಿಡಿಕ್ ರೆಸಿಸ್ಟೆಂಟ್ ಕೂಡ ಹೊಂದಿರ್ತದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಟಕ್ ಪಾಲಿಮರೇಸ್, ಥರ್ಮಸ್ ಅಕ್ವಾಟಿಕಸ್ ಒಂದು ಆರ್ಕೆ ಬ್ಯಾಕ್ಟೀರಿಯಾ, ಅದನ್ನು PCR ನಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲೊಂದು ಮಿಥನೋಜನ್ಸ್ ಅಂತ ಬರುತ್ತೆ, ಅಥವಾ ಮಿಥನೋ ಬ್ಯಾಕ್ಟೀರಿಯಮ್ ಅಂತ ಕರಿತೀವಿ ಒಂದು ಬ್ಯಾಕ್ಟೀರಿಯಾಕ್ಕೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಈ ಒಂದು ಹಸು ಅಥವಾ ಈ ಎಂತ ಹೇಳ್ತೀವಿ ರುಮಿನೆಂಟ್ಸ್ ಅಂತ ಕರಿತೀವಿ. ರುಮಿನೆಂಟ್ಸ್ ಅಂದರೆ 4 ಚೇಂಬರ್ಡು ಸ್ಟೊಮಕನ್ನು ಹೊಂದಿರುವಂಥ ಒಂದು ಜೀವಿಗಳು. ನಾರ್ಮಲಿ ಈಗ ಕ್ಯಾಟಲ್ಸು, ಈ ಕ್ಯಾಟಲ್ಸ್ ಅಥವಾ ರೂಮನ್ ಅಂತ ಅಥವಾ ರುಮಿನೆಂಟ್ಸ್ ಅಂತ ಏನು ಕರಿತೀವಿ, ಈ ರೂಮನ್ಗಳಲ್ಲಿ, ರೂಮನ್ ಅಂದರೆ ಚೇಂಬರ್ಸ್ ಆಫ್ ದಿ ಸ್ಟೊಮಕ್. ಈ ರೂಮನ್ನಲ್ಲಿ ಏನು ನೋಡ್ತೀರಿ ಅಂತ ಹೇಳಿದ್ರೆ, ನೀವು ಈ ಸೆಲ್ಯುಲೋಸ್ ಫೈಬರ್ಸ್ಗಳನ್ನ ನೋಡ್ತೀರಿ. ಯಾಕಂದರೆ ಹಸು ತಿನ್ನೋದೇ ಯಾವುದನ್ನು ಅಂತ ಹೇಳಿದ್ರೆ ಇದನ್ನು ಸ್ಟ್ರಾ ಆಗಿರ್ಬೋದು, ಹುಲ್ಲು ಅಲ್ವಾ. ಆ ಹುಲ್ಲುಗಳಲ್ಲಿ ಸೆಲ್ಯುಲೋಸ್ ಇರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಪ್ಲಾಂಟ್ ಸೆಲ್ ವಾಲ್ ಮೇನ್ಲಿ ಕಂಟೈನ್ ಸೆಲ್ಯುಲೋಸ್. ಇದನ್ನು ಅದು ಬ್ರೇಕ್ ಮಾಡ್ತದೆ. ವೆನ್ ಇಟ್ ಸ್ಟಾರ್ಟ್ ಡೈಜೆಸ್ಟಿಂಗ್, ಯಾವುದು ಮಿಥನೋ ಬ್ಯಾಕ್ಟೀರಿಯಮ್ಮು ರೂಮನ್ ಒಳಗಡೆ ಸೆಲ್ಯುಲೋಸನ್ನು ಬ್ರೇಕ್ ಮಾಡುವಾಗ ಈ ಬಯೋಗ್ಯಾಸ್ಗಳು ಉತ್ಪತ್ತಿ ಆಗ್ತದೆ. ಬರೆದಿಟ್ಕೊಳ್ಳಿ ಹೇಗೆ ಉತ್ಪತ್ತಿ ಆಯಿತು ಅಂತ ಹೇಳಿದ್ದೀನಿ. ಸೊ ಆ ಬಯೋಗ್ಯಾಸ್ ಏನಿದೆ ಆಟೋಮೆಟಿಕಲಿ ಕೌಡಂಗಲ್ಲಿ ಇರಲೇಬೇಕು ತಾನೆ, ಯಾಕಂದರೆ ಅದು ಇಂಟೆಸ್ಟೈನಿಂದ ಹೊರಗೆ ಬರಬೇಕಾದ್ರೆ ಆಬ್ವಿಯಸ್ಲಿ ಬಯೋಗ್ಯಾಸ್ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡೆ ಬಯೋಗ್ಯಾಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಷ್ಟೇ ಒಂದು ಬಯೋಗ್ಯಾಸ್ ಪ್ಲ್ಯಾಂಟ್ನಲ್ಲಿ. ಓಕೆ, ಸೊ ಬಯೋಗ್ಯಾಸ್ ಈಸ್ ಎ ಕಂಪೋಸಿಷನ್ ಆಫ್ ಅಂತಿದೆ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಇಲ್ಲಿ ನೋಡಿ 4 ಆಪ್ಷನ್ಸ್ ಇದೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನೋ ಕನ್ಫ್ಯೂಷನ್. ಇಷ್ಟಕ್ಕೆ ಸ್ಟಿಕ್ ಆಗಿ ಆಪ್ಷನ್ ಬಿ ಕರೆಕ್ಟ್ ಇದೆ. NCERT ಕೊಟ್ಟಂಗೆ ಕೊಟ್ಟಿದ್ದೀನಿ ನಾನು ಇಲ್ಲಿ. ಓಕೆ, ಬ್ಯಾಕ್ಟೀರಿಯಮ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್, ಮಿಥನೋ ಬ್ಯಾಕ್ಟೀರಿಯಮ್ ಅಥವಾ ಮಿಥನೋಜನ್ಸ್ ಅಂತ ಕರಿತೀವಿ. ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದಿ ರೂಮನ್ ಆಫ್ ಕ್ಯಾಟಲ್ ಆ್ಯಂಡ್ ಹೆಲ್ಪ್ ಇನ್ ದ ಬ್ರೇಕ್ ಡೌನ್ ಆಫ್ ಸೆಲ್ಯುಲೋಸ್ ಟು ಪ್ರೊಡ್ಯೂಸ್ ಬಯೋಗ್ಯಾಸ್, ಮೆಥನೋ ಬ್ಯಾಕ್ಟೀರಿಯಮ್. ಇದು ಕೂಡ ಹಿಂದಿನ ವರ್ಷಗಳಲ್ಲಿ ಕೇಳಿದ್ದಾನೆ. ಈಗ ನಾವು ನೆಕ್ಸ್ಟ್ ಲೆವೆಲ್ ಅಂದರೆ 5ನೇ ಕಾನ್ಸೆಪ್ಟ್ ಆಫ್ ದಿ ಚಾಪ್ಟರ್ಗೆ ಬಂದಿದ್ದೀವಿ. ಯಾವುದಪ್ಪ, ಬಯೋ ಕಂಟ್ರೋಲ್ ಏಜೆಂಟ್ಸ್. ಏನಪ್ಪ ಇದು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಹೇಳಿದ್ರೆ, ಬಯೋ ಇದೆ ನೋಡಿ, ಮೈಕ್ರೋಬ್ಸು ಅಥವಾ ಯಾವುದೇ ಜೀವಿ, ಅದನ್ನು ನಾವು ಒಂದು ಪೆಸ್ಟ್ ಕಂಟ್ರೋಲ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ನಿಮಗೆ ಗೊತ್ತಿದೆ, ಸ್ನೇಕನ್ನು ನಾವು ಒಂದು ಬಯೋ ಕಂಟ್ರೋಲ್ ಏಜೆಂಟಾಗಿ ಯೂಸ್ ಮಾಡಬಹುದು. ಈಗ ಶುಗರ್ ಕೇನ್ ಪ್ಲಾಂಟೇಷನ್ಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ರ್ಯಾಟ್ಸ್ಗಳನ್ನು ತಿನ್ನೋದೇ ಸ್ನೇಕ್ ಅಲ್ವಾ. ಈ ರ್ಯಾಟ್ಸ್ಗಳಿಂದ ಆ ಪರ್ಟಿಕ್ಯುಲರ್ ಪ್ಲಾಂಟ್ಸಿಗೆ ಹಾರ್ಮ್ ಆಗ್ತದೆ ಅಂತ ಹೇಳಿದ್ರೆ ಯು ಬೆಟರ್ ಆ್ಯಕ್ಚುಲಿ ಲೀವ್ ಸ್ನೇಕ್ಸ್, ಬಯೋ ಕಂಟ್ರೋಲ್ ಏಜೆಂಟ್. ಅದೇ ಥರವಾಗಿ ಕೆಲವು ವೈರಸಸ್ಗಳನ್ನ ಬಿಡೋದು. ಬಿಕಾಸ್ ವೈರಸ್ ಅಂತ ಹೇಳಿದ್ರೆ ಅದು ಸ್ಪೀಷೀಸ್ ಸ್ಪೆಸಿಫಿಕ್. ಅದೇನು ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಪ್ಯಾಥೋಜನ್ ಇರುತ್ತೆ, ಪ್ಲಾಂಟ್ ಪ್ಯಾಥೋಜನ್, ಅದರ ದೇಹಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಡಿಸ್ಟ್ರಾಯ್ ಮಾಡಿ, ಅಂದರೆ ದೇಹವನ್ನು ಛಿದ್ರಗೊಳಿಸಬಹುದು ಅಥವಾ ಕೊಂದು ಹಾಕ್ಬೋದು. ದಿಸ್ ಇಸ್ ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ಸೊ ಇದಕ್ಕೆ ನಾವು ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಕರಿತೀವಿ. ಈಗ ಒಂದೊಂದೇ ಕ್ವಶನ್ ನೋಡೋಣ. ಮೈಕ್ರೋಬಿಯಲ್ ಬಯೋ ಕಂಟ್ರೋಲ್ ಏಜೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಕಂಟ್ರೋಲ್ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಈಸ್. ನೋಡಿ ಅಲ್ಲಿ ಕ್ಯಾಟರ್ಪಿಲ್ಲರ್ ಅಂತಿದೆ, ಇನ್ಸೆಕ್ಟ್ ಬಂತು. ನಿಮಗೆ ಬ್ಯಾಸಿಲಸ್ ತುರೆಂಜಿಯನ್ಸಿಸ್ ಬಗ್ಗೆ ಗೊತ್ತಿರಬಹುದು. ಸೊ ಬ್ಯಾಸಿಲಸ್ ತುರೆಂಜಿಯನ್ಸಿಸ್ ಇಸ್ ಎ ಬ್ಯಾಕ್ಟೀರಿಯಾ ವಿಚ್ ಪ್ರೊಡ್ಯೂಸಸ್ ಒನ್ ಇನ್ಯಾಕ್ಟಿವೇಟೆಡ್ ಪ್ರೋಟೋಟಾಕ್ಸಿನ್ ಅಂತ ಕರಿತೀವಿ. ಅದಕ್ಕೆ ನಾವು BT ಟಾಕ್ಸಿನ್ ಅಂತ ಕರಿತೀವಿ. ಅದು ಬ್ಯಾಕ್ಟೀರಿಯಾಕ್ಕೆ ಏನು ಹಾರ್ಮ್ ಮಾಡಲ್ಲ, ಯಾಕಂದರೆ ಅದು ಇನ್ಯಾಕ್ಟಿವ್ ಸ್ಟೇಟಲ್ಲಿ ಇರುತ್ತೆ.
ಆ ಒಂದು ಪರ್ಟಿಕ್ಯುಲರ್ ಬೀಟಿ ಟಾಕ್ಸಿನನ್ನು ಯಾವುದಾದ್ರು ಒಂದು ಪ್ಯಾಥೋಜನ್ ತಿಂದುಬಿಟ್ರೆ ಅಥವಾ ಆ ಬ್ಯಾಕ್ಟೀರಿಯಾವನ್ನು ತಿಂದುಬಿಟ್ರೆ ಇನ್ಆಕ್ಟಿವ್ ಪ್ರೋಟೋಟಾಕ್ಸಿನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಆಕ್ಟಿವ್ ಫಾರ್ಮ್ ಆಫ್ ದಿ ಟಾಕ್ಸಿನ್, ಬೀಟಿ ಟಾಕ್ಸಿನ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈ ಇನ್ಸೆಕ್ಟ್ನ ಗಟ್ನಲ್ಲಿ ಆಲ್ಕಲೈನ್ ಪಿ ಎಚ್ ಇರುತ್ತೆ. ಈ ಆಲ್ಕಲೈನ್ ಪಿ ಎಚ್ ವಿಲ್ ಆಕ್ಟಿವೇಟ್ ದಿ ಟಾಕ್ಸಿಕ್ ಮಟೀರಿಯಲ್, ದಟ್ ಈಸ್ ಇನ್ಆಕ್ಟಿವ್ ಪ್ರೋಟೋಟಾಕ್ಸಿನನ್ನು ಆಕ್ಟಿವೇಟ್ ಮಾಡಿಬಿಡುತ್ತೆ. ಈಗ ಈ ಬೀಟಿ ಟಾಕ್ಸಿನ್ ಆಕ್ಟಿವೇಟ್ಗೊಂಡು ಈ ಎಪಿಥಿಲಿಯಮ್ ಸೆಲ್ಸ್ ಇರುತ್ತೆ ನೋಡಿ, ಲೈನಿಂಗ್ ಯಾವುದ್ರದ್ದು ಗಟ್ದು, ಅದಕ್ಕೆ ಬೈಂಡ್ ಆಗ್ತದೆ, ಅಲ್ಲಿ ಪೋರ್ಸ್ಗಳನ್ನು ಕ್ರಿಯೇಟ್ ಮಾಡ್ತದೆ, ಆಸ್ ಎ ರಿಸಲ್ಟ್ ಕಾಸಿಂಗ್ ದ ಡೆತ್ ಆಫ್ ದಿ ಇನ್ಸೆಕ್ಟ್ಸ್. ಸೊ ಬಟರ್ಫ್ಲೈ ಕ್ಯಾಟಪಿಲ್ಲರ್ನ ನೀವು ಕೊಲ್ಲಬೇಕು ಅಂತ ಹೇಳಿದ್ರೆ ಯು ಬೆಟರ್ ಯೂಸ್ ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್. ಈಗಂತೂ ನಿಮಗೆ ಸ್ಪೋರ್ಸ್ ಬರುತ್ತೆ, ಪೌಡರ್ ಬರುತ್ತೆ, ಅದನ್ನು ತೊಗೊಂಡೋಗ್ಬಿಟ್ಟು ಪ್ಲ್ಯಾಂಟ್ ಕ್ರಾಪ್ ಏನಿದೆ ಅಲ್ಲಿ ಸ್ಪ್ರೇ ಮಾಡಿದರೂ ಸಾಕು. ಓಕೆ, ಯಾವುದೇ ರೀತಿ ಕ್ಯಾಟಪಿಲ್ಲರ್ಸ್ಗಳ ಕಾಟ ಇರೋದಿಲ್ಲ. ಹಾಗೆ ನೋಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಅಲ್ಲಿ ನೋಡಿ ಟ್ರೈಕೋಡರ್ಮಾ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ. ಟ್ರೈಕೋಡರ್ಮಾ ಅಂತ ಹೇಳಿದ್ರೆ ವೆರಿ ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದು ಬಯೋಕಂಟ್ರೋಲ್ ಏಜೆಂಟ್ಸು. ಇದು ಪ್ಲ್ಯಾಂಟ್ ಪ್ಯಾಥೋಜನ್ಸ್ಗಳನ್ನು ಕೊಂದು ಹಾಕ್ತದೆ ಆ್ಯಕ್ಚುಲಿ. ಅದ್ರ ಬಗ್ಗೆ ಕ್ವಶನ್ಸ್ ಇದೆ. ಮತ್ತು ನಾರ್ಮಲಿ ಅದು ಸಾಯಿಲ್ಗಳಲ್ಲಿ ರೂಟ್ ಎಕೋಸಿಸ್ಟಮ್ ಜೊತೆ ಇರುತ್ತೆ, ಅಂದರೆ ರೂಟ್ ಜೊತೆ ಅಂಟ್ಕೊಂಡಿರುತ್ತೆ ಆ್ಯಕ್ಚುಲಿ. ಯಾವುದು? ಟ್ರೈಕೋಡರ್ಮಾ. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ. ಐಡೆಂಟಿಫೈ ದಿ ಫ್ರೀ ಲಿವಿಂಗ್ ಫಂಗೈ ದಟ್ ಆರ್ ವೆರಿ ಕಾಮನ್ ಇನ್ ದ ರೂಟ್ ಇಕೋಸಿಸ್ಟಮ್ ಆ್ಯಂಡ್ ಈಸ್ ಅ ಗುಡ್ ಬಯೋಕಂಟ್ರೋಲ್ ಏಜೆಂಟ್ ಆಫ್ ಸವರಲ್ ಪ್ಲ್ಯಾಂಟ್ ಪ್ಯಾಥೋಜನ್. ಯಾವುದು? ಟ್ರೈಕೋಡರ್ಮಾ. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ, ಬರೆದಿಟ್ಕೊಳ್ಳಿ. ನೆಕ್ಸ್ಟು, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನ್ಯಾರೋ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡಲ್ ಅಪ್ಲಿಕೇಶನ್ ವಿಚ್ ಈಸ್ ಸ್ಪೀಷೀಸ್ ಸ್ಪೆಸಿಫಿಕ್ ಬಯೋಕಂಟ್ರೋಲ್ ಏಜೆಂಟ್ ಈಸ್. ಇದಕ್ಕೆ ಬೇಕಾಗಿರೋದು ನಮಗೆ ವೈರಸ್ಸು. ನಮಗೆ ಗೊತ್ತಿದೆ ವೈರಸ್ ಅಂತ ಹೇಳಿದ್ರೆ ಸ್ಪೀಷೀಸ್ ಸ್ಪೆಸಿಫಿಕ್ಕು. ಯಾವುದೇ ಕಾರಣಕ್ಕೂ ಈಗ ಫಾರ್ ಎಕ್ಸಾಂಪಲ್ ಅಲ್ಲೊಂದು ಏನೋ ಒಂದು ಆರ್ಗ್ಯಾನಿಸಮ್ ಇದೆ, ಅದರಿಂದ ನಮ್ಮ ಒಂದು ಕ್ರಾಪ್ ಪ್ಲಾಂಟೇಷನ್ಗೆ ಬಹಳ ಹಾನಿ ಆಗ್ತಾಯಿದೆ ಅಂತ ಹೇಳಿದ್ರೆ ನಾನೊಂದು ವೈರಸ್ಸು ವಿಚ್ ನಾರ್ಮಲಿ ಕಾಸಸ್ ಡಿಸೀಸಸ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಯಾಥೋಜನ್ ಮಾತ್ರ, ಬೇರೆ ಯಾವುದಕ್ಕೂ ಕಾಸ್ ಮಾಡೋದಿಲ್ಲ. ಪ್ಲಾಂಟಿಗೂ ಹಾರ್ಮ್ ಮಾಡೋದಿಲ್ಲ ಅಥವಾ ನಮಗೂ ಹಾರ್ಮ್ ಮಾಡೋದಿಲ್ಲ, ಬೇರೆ ಯಾವುದೇ ಬರ್ಡ್ಸ್ಗಳಿಗೂ ಹಾರ್ಮ್ ಮಾಡೋದಿಲ್ಲ, ಬಟ್ ಆ ಪ್ಯಾಥೋಜನ್ಗೆ ಮಾತ್ರ ಹಾರ್ಮ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಸ್ಪೀಷೀಸ್ ಸ್ಪೆಸಿಫಿಕ್ ಅಥವಾ ನ್ಯಾರೋ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅಂದರೆ ಅದಕ್ಕೆ ಮಾತ್ರ ಹಾರ್ಮ್ ಮಾಡೋದು ಅಲ್ವಾ. ಇದೊಂದು ಒಂಥರ ಅಡ್ವಾಂಟೇಜು ನಮಗೆ. ಸೊ ಅದರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ ನಿಮಗೆ. ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್ ಈಸ್ ಆ್ಯಕ್ಚುಲಿ ಏನಿದೆ ನ್ಯಾರೋ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡಲ್ ಆಗಿ ನಾವು ಯೂಸ್ ಮಾಡುವಂಥ ಒಂದು ಬಯೋಕಂಟ್ರೋಲ್ ಏಜೆಂಟ್. ಅದು ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್. ಇದು ಬ್ಯಾಕ್ಯುಲೋ ವೈರಸಸ್ ಅಂತ ಹೇಳುವಂಥ ಒಂದು ಲಾರ್ಜ್ ಕ್ಲಾಸ್ ಆಫ್ ವೈರಸಸ್ಗೆ ಸೇರಿದ್ದು. ಸೊ ಬ್ಯಾಕ್ಯುಲೋ ವೈರಸಸ್, ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್ ನೆನ್ಪಿಟ್ಕೊಳ್ಳಿ. ಓಕೆ, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತಲೂ ಕರಿತೀವಿ ಇದಕ್ಕೆ ನಾವು. ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಅಲ್ಲಿ ನೋಡಿ ಗ್ಲಾಮಸ್ ಅಂತಿದೆ ನೋಡಿ ಆಪ್ಷನ್ ಸಿ ಅಲ್ಲಿ. ಇದೇ ಹೇಳ್ಬೋದಾ? ಗ್ಲಾಮಸ್ ಅಂತ ಹೇಳಿದ್ರೆ ಮೈಕೋರೈಸಾ, ಇದನ್ನು ಬರೆದಿಟ್ಕೊಳ್ಳಿ. ಓಕೆ, ಅಜಿಟೋಬ್ಯಾಕ್ಟರ್ ಎಲ್ಲ ಬರುತ್ತೆ, ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾದು. ನೆಕ್ಸ್ಟ್, ಬಯೋಕಂಟ್ರೋಲ್ ಏಜೆಂಟ್ ವಿಚ್ ಆರ್ ಸ್ಪೀಷೀಸ್ ಸ್ಪೆಸಿಫಿಕ್ ಆ್ಯಂಡ್ ಆರ್ ಕಾಮನ್ಲಿ ಯೂಸ್ ಟು ಇರಾಡಿಕೇಟ್ ಪ್ಯಾಥೋಜನ್ಸ್ ಫ್ರಮ್ ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಸೊ ಕೆಲವು ಕಡೆ ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ರೆ ಅದರಲ್ಲಿ ಏನಿರಬಹುದು, ಒಂದು ಬಹಳಷ್ಟು ಜೀವಿಗಳಿರಬಹುದು, ಸ್ಪೀಷೀಸ್ ಡೈವರ್ಸಿಟಿ ಬಹಳ ಜಾಸ್ತಿ. ಈಗ ನೀವೇನಾದ್ರಲ್ಲಿ ಕೆಮಿಕಲ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿಬಿಟ್ರೆ ಅದರಲ್ಲಿ ಈ ನಮಗೆ ಉಪಯೋಗವಾಗುವಂಥ ಕೆಲವು ಸ್ಪೀಷೀಸ್ಗಳು, ಬರ್ಡ್ಸ್ ಇರ್ಬೋದು, ಅದು ಸತ್ತೋಗ್ಬಿಟ್ರೆ ನಮಗೆ ಅದನ್ನು ಯಾವುದನ್ನು ನಾವು ಇರಾಡಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ಲ್ಯಾಂಟ್ ಇದರಿಂದ ಪ್ಲಾಂಟೇಷನಿಂದ ಒಂದು ಸ್ಪೆಸಿಫಿಕ್, ಈಗ ಕ್ಯಾಟರ್ಪಿಲ್ಲರು. ಸೊ ಅದನ್ನು ನಾನೇನು ಮಾಡ್ಬೋದು, ಈಗ ನಾನು ಫಾರ್ ಎಕ್ಸಾಂಪಲ್ ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್ ಸ್ಪ್ರೇನ ಯೂಸ್ ಮಾಡ್ಕೊಂಡು ಕ್ಯಾಟರ್ಪಿಲ್ಲರ್ನ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಬಟರ್ಫ್ಲೈನೂ ಇರ್ಬೋದಲ್ವಾ, ಅದು ಲೈಕ್ ಮೇ ಬಿ ಅಡಲ್ಟ್ ಕ್ಯಾಟರ್ಪಿಲ್ಲರ್ ಆದಮೇಲೆ ಬರೋದೇ ಬಟರ್ಫ್ಲೈ, ಅದರಿಂದ ನನಗೇನು ಹಾನಿ ಇಲ್ಲ, ಬಟ್ ಅದು ಸತ್ತೋಗ್ತದೆ. ಅಂದರೆ ಅದರಿಂದ ಏನಾಗ್ತದೆ, ಇಕೋಸಿಸ್ಟಮ್ ಇಂಬ್ಯಾಲೆನ್ಸ್ಗಳು ಆಗ್ತದೆ, ಅಥವಾ ಮೇ ಬಿ ಇಟ್ ಮೇ ಹಾರ್ಮ್ ಅದರ್ ಆರ್ಗ್ಯಾನಿಸಮ್ಸ್ ಆಲ್ಸೋ. ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ನೀವು ಬೆಟರ್ ಗೋ ವಿತ್ ಬ್ಯಾಕ್ಯುಲೋ ವೈರಸಸ್ ಅಥವಾ ಪಾಲಿಹೆಡ್ರೋ ವೈರಸ್, ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್ಗೆ ಹೋದರೆ ಒಳ್ಳೆಯದು. ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಸೆಟ್ ವಿಚ್ ಹ್ಯಾಸ್ ಆಲ್ ಆರ್ಗ್ಯಾನಿಸಮ್ಸ್ ಯೂಸ್ಡ್ ಇನ್ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಂತಿದೆ. ಕರೆಕ್ಟಾಗಿ ನೋಡಬೇಕೀಗ. ಟ್ರೈಕೋಡರ್ಮಾ, ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್, ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್, ಲೇಡಿ ಬರ್ಡ್ ಬೀಟಲ್ ಅಂತಿದೆ. ಈ ಲೇಡಿ ಬರ್ಡ್ ಬೀಟಲ್ದು ಮೇಯ್ನ್ ಕೆಲಸ ಏನು ಅಂತ ಹೇಳಿದ್ರೆ ಈ ಎಫಿಡ್ಸ್ ಹಾಗೂ ಮಸ್ಕಿಟೋಸ್ ಏನಿದೆ ಈ ಕ್ರಾಪ್ ಪ್ಲಾಂಟೇಷನ್ಗಳಲ್ಲಿ ಅದನ್ನು ಕೊಂದು ಹಾಕ್ತದೆ ಅಷ್ಟೇ. ಅದು ಬಿಕಾಸ್ ಇಟ್ ವಿಲ್ ನ್ಯಾಚುರಲ್ ಪ್ರೆಡೇಟರ್ಸ್ ಅಷ್ಟೇ. ಓಕೆ, ಅದನ್ನು ಬರೆದಿಟ್ಕೊಳ್ಳಿ. ಅದು ಕೂಡ ಒಂದು ವೆರಿ ಗುಡ್ ಬಯೋ ಕಂಟ್ರೋಲ್ ಏಜೆಂಟು. ಇದ್ರ ಜೊತೆಗೆ ಡ್ರ್ಯಾಗನ್ ಫ್ಲೈಸ್ ಕೂಡ ಕೊಡಬೇಕಿತ್ತು, ಇಲ್ಲಿ ಕೊಡಲಿಲ್ಲ. ಹಾಗೆ ನೋಡೋದಾದರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಎಕ್ಸಾಂಪಲ್ಸ್ಗಳೇನಿದೆ ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಬಯೋ ಕಂಟ್ರೋಲ್ ಏಜೆಂಟ್. ಆಪ್ಷನ್ ಎ ಕರೆಕ್ಟ್ ಇದೆ. ನೋಡೋಣ ಆಪ್ಷನ್ ಬಿ, ಡ್ರ್ಯಾಗನ್ ಫ್ಲೈಸ್, ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್, ಲೇಡಿ ಬರ್ಡ್ ಬೀಟಲ್ ಕರೆಕ್ಟ್ ಇದೆ. ಎಫಿಡ್ಸ್ ಇದೆ, ಎಫಿಡ್ಸ್ ಅಲ್ಲ, ಎಫಿಡ್ ಪ್ಲಾಂಟ್ ಪ್ಯಾಥೋಜನ್ ಅದು. ಸೊ ಅದು ಇಟ್ಸ್ ನಾಟ್ ಬಯೋ ಕಂಟ್ರೋಲ್ ಏಜೆಂಟ್, ಅದನ್ನೇ ಕೊಲ್ಲಬೇಕು ನಾವೀಗ ಎಫಿಡ್ಸನ್ನು.
ಲೇಡಿ ಬರ್ಡ್ ಬೀಟಲ್ ಪೆನಿಸಿಲಿನ್ ಯಾಕೆ ಬಂತು? ಬಿಕಾಸ್ ಇಟ್ ಈಸ್ ಆ್ಯಂಟಿಬಯೋಟಿಕ್, ಅದು ಬರೋದಿಲ್ಲ ಇಲ್ಲಿ. ಓಕೆ, ಟ್ರೈಕೋಡರ್ಮಾ ಆಸ್ಪರ್ಜಿಲ್ಲಸ್ ಅದು ಬರೋದಿಲ್ಲ ಇಲ್ಲಿ. ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ಸ್ ಎ ಸೆಟ್ ಆಫ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 29ನೇ ಕ್ವಶನ್ ಬಂದುಬಿಟ್ಟಿದ್ವಿ. ಮ್ಯಾಚ್ ದಿ ಐಟಮ್ಸ್ ಇನ್ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ ಇನ್ ಚೂಸ್ ದ ಕರೆಕ್ಟ್ ಆನ್ಸರ್. ಲೇಡಿ ಬರ್ಡ್ ಆ್ಯಂಡ್ ಡ್ರ್ಯಾಗನ್ ಫ್ಲೈಸ್ ಅಫಿಡ್ಸ್ ಹಾಗೂ ಮಸ್ಕಿಟೋಸ್ಗಳನ್ನು ಡಿಸ್ಟ್ರಾಯ್ ಮಾಡ್ತದೆ. ಬಯೋ ಕಂಟ್ರೋಲ್ ಏಜೆಂಟ್ ನಂಬರ್ 1 ಎಕ್ಸಾಂಪಲ್ ಬರೆದಿಟ್ಕೊಳ್ಳಿ. ಓಕೆ, ಹಾಗೆ ನೋಡಿದ್ರೆ 1 ಮಸ್ಟ್ ಬಿ ಸಿ. ಈಗ ಮೈಕೋರೈಸಾ ಅಂತಿದೆ, ಮೈಕೋರೈಸಾ ಎಲ್ಲಿದೆ? ಟ್ರೈಕೋಡರ್ಮಾ, ಗ್ಲಾಮಸ್ ಇದೆ, ಕರೆಕ್ಟ್. ಸೊ ಗ್ಲಾಮಸ್ ಎರಡನೇದು 4ನೇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಗ್ಲಾಮಸ್ ಈಸ್ ಎ ಕ್ಲಾಸ್ ಆಫ್ ದಿ ಫಂಗಸ್. ಮೈಕೋರೈಸಾ ಅಂತ ಹೇಳಿದ್ರೆ ಮೈಕೋ ಅಂದರೆ ಫಂಗಸ್, ರೈಸಾ ಅಂದರೆ ರೂಟ್ಸ್. ನಾರ್ಮಲಿ ಈ ರೂಟ್ಗಳಲ್ಲಿ ಇರುವಂಥ ಒಂದು ಫಂಗಸ್ಸು ಇದೇನು ಮಾಡ್ತದೆ ಅಂತ ಹೇಳಿದ್ರೆ ಈ ಪ್ಲ್ಯಾಂಟ್ಗಳಿಗೆ ಸರ್ಫೇಸ್ ಏರಿಯಾವನ್ನು ಅಬ್ಸಾರ್ಪ್ಷನ್, ನ್ಯೂಟ್ರಿಷನನ್ನು ಅಬ್ಸರ್ವ್ ಮಾಡಲಿಕ್ಕೆ ಸರ್ಫೇಸ್ ಏರಿಯಾವನ್ನು ಜಾಸ್ತಿ ಮಾಡ್ತದೆ. ಇಟ್ ಇನ್ಕ್ರೀಸಸ್ ದಿ ರೂಟ್ ಸರ್ಫೇಸ್ ಏರಿಯಾ. ಒಂದು ಪ್ಲ್ಯಾಂಟ್ ಇಂಟರ್ನ್ ಏನು ಕೊಡುತ್ತೆ ಅಂತ ಹೇಳಿದ್ರೆ ಗ್ಲಾಮಸ್ಗಳಿಗೆ ಅಥವಾ ಮೈಕ್ರೋರೈಸಗಳಿಗೆ ಅಲ್ಲಿ ಬದುಕಲಿಕ್ಕೆ ಜಾಗ, ಜೊತೆಗೆ ಸ್ವಲ್ಪ ಶುಗರು ಮತ್ತು ಈ ನೈಟ್ರೋಜನ್ ಕಂಟೆಂಟನ್ನು ಕೊಡುತ್ತೆ. ಇಷ್ಟೇ. ಓಕೆ, ಇಂಟರ್ನ್. ಬಯಾಲಜಿಕಲ್ ಕಂಟ್ರೋಲ್ ಅಂತಿದೆ. ಬಯಾಲಜಿಕಲ್ ಕಂಟ್ರೋಲ್ ಯಾವುದಿದೆಪ್ಪ ಇಲ್ಲಿ? ಟ್ರೈಕೋಡರ್ಮಾ ಇದೆ ನೋಡಿ, ಒಂದೇ ಒಂದು ಎಕ್ಸಾಂಪಲ್. ಕರೆಕ್ಟ್. ಬಯೋಗ್ಯಾಸ್ ಅಂದರೆ ಮಿಥನೋಬ್ಯಾಕ್ಟೀರಿಯಂ, ಮಿಥನೋಜನ್ಸ್. ಹಾಗೆ ನೋಡಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆದ ಉತ್ತರ. ಈ ಥರನೂ ಕೊಡಬಹುದು ಅಂತ ಹೇಳಿ ನಾನು ಈ ಕ್ವಶನ್ ಹಾಕಿದ್ದೀನಿ. ಈಗ 30ನೇ ಕ್ವಶನ್. ಒನ್ ಆಫ್ ದ ಮೇಜರ್ ಡಿಫಿಕಲ್ಟೀಸ್ ಇನ್ ದಿ ಬಯಾಲಜಿಕಲ್ ಕಂಟ್ರೋಲ್ ಆನ್ ಇನ್ಸೆಕ್ಟ್ ಪೆಸ್ಟ್ ಈಸ್ ದ್ಯಾಟ್ ಅಂತ ಕೇಳಿದ್ದಾರೆ. ದ ಪ್ರೆಡೇಟರ್ ಡೆವಲಪ್ಸ್ ಅ ಪ್ರಿಫರೆನ್ಸ್ ಟು ಅದರ್ ಡಯಟ್ಸ್ ಆ್ಯಂಡ್ ಮೇ ಇಟ್ಸ್ ಎಲ್ ಬಿಕಮ್ ಎ ಪೆಸ್ಟ್. ಆಪ್ಷನ್ ಎ ಕರೆಕ್ಟ್ ಇದೆ ನೋಡಿ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈ ಬಯೋ ಕಂಟ್ರೋಲ್ ಏಜೆಂಟ್ಗಳಲ್ಲಿ ಅಂತ ಹೇಳಿದ್ರೆ, ಈಗ ನಾನು ನ್ಯೂಕ್ಲಿಯೋ ಪಾಲಿಹೈಡ್ರೋ ವೈರಸನ್ನು ಯೂಸ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಪ್ಯಾಥೋಜನನ್ನು ಡಿಸ್ಟ್ರಾಯ್ ಮಾಡೋಕ್ಕೆ, ಬಿಕಾಸ್ ಇಟ್ ಇಸ್ ಸ್ಪೀಷೀಸ್ ಸ್ಪೆಸಿಫಿಕ್ ಅಲ್ವಾ, ನ್ಯಾರೋ ಸ್ಪೆಕ್ಟ್ರಮ್ ಮಾಡಬಹುದು. ಬಟ್ ಆಫ್ಟರ್ ಫ್ಯೂ ಡೇಸು, ಸ್ವಲ್ಪ ದಿನ ಆದಮೇಲೆ ಈಗ ನ್ಯೂಕ್ಲಿಯೋ ಪಾಲಿಹೈಡ್ರೋ ವೈರಸ್ ಕಾಸಿಂಗ್ ಡಿಸೀಸ್ ಇನ್ ಹ್ಯೂಮನ್ಸ್ ಆಗಿಬಿಟ್ರೆ, ಇದು ಒಂದು ಎಕ್ಸಾಂಪಲ್. ಅಥವಾ ನೀವೀಗ ಒಂದು ಪರ್ಟಿಕ್ಯುಲರ್ ಈಗ ಬೀಟಲ್ಸನ್ನು ಯೂಸ್ ಮಾಡಿಕೊಂಡು ಈಗ ಅಫಿಡ್ಸ್ ಮತ್ತು ಮಸ್ಕಿಟೋವನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಯೂಸ್ ಮಾಡ್ತೀರಿ. ವಾಟ್ ಇಫ್ ನಾಳೆ ಈ ಬೀಟಲ್ಸ್ಗಳು ಪ್ಲ್ಯಾಂಟನ್ನೇ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಲ್ವಾ? ವಾಟ್ ಇಫ್ ದೇ ಬಿಕಮ್ ದಿ ಪ್ರೆಡೇಟರ್ಸ್? ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ. ಸೊ ನೋಡ್ಕೋಬೇಕಾಗ್ತದೆ. ಕೊನೆಗೆ ನೀವು ಇನ್ನೂ ಬೇರೆ ಯಾವುದಾದ್ರು ಬಯೋ ಕಂಟ್ರೋಲ್ ಏಜೆಂಟನ್ನು ತಂದುಬಿಟ್ಟು ಈ ಬಯೋ ಕಂಟ್ರೋಲ್ ಏಜೆಂಟ್ಗಳನ್ನ ಕೊಂದು ಹಾಕಲಿಕ್ಕೆ ನೋಡಬೇಕಾಗ್ತದೆ ಅಲ್ವಾ? ಸೊ ಇಟ್ಸ್ ಎ ರಿಸ್ಕಿ ಜಾಬ್, ಇಟ್ಸ್ ಟು ರಿಸ್ಕಿ. ನೆಕ್ಸ್ಟ್, ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್ ಅಥವಾ BT ಸ್ಟ್ರೈನ್ಸ್ ಅಂತ ಕರಿತೀವಿ, ಹ್ಯಾವ್ ಬಿನ್ ಯೂಸ್ಡ್ ಫಾರ್ ಡಿಸೈನಿಂಗ್ ನಾವಲ್. ಬಯೋ ಫರ್ಟಿಲೈಸರ್ ಅಲ್ಲ, ಬಯೋ ಮೆಟಲರ್ಜಿಕಲ್ ಟೆಕ್ನಿಕ್ಸ್ ಅಲ್ಲ, ಬಯೋ ಮಿನರಲೈಸೇಷನ್ ಪ್ರಾಸೆಸ್ ಅಲ್ಲ, ಬಯೋ ಇನ್ಸೆಕ್ಟಿಸೈಡಲ್ ಪ್ಲ್ಯಾಂಟ್ಸ್. ನಿಮಗೆ ಗೊತ್ತಿದೆ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ನೀವು ಒಂದು ಪ್ಲ್ಯಾಂಟನ್ನು ಉತ್ಪತ್ತಿ ಮಾಡ್ತೀರಿ, ಅದರೊಳಗಡೆ ಡಿಸೀಸ್ ರೆಸಿಸ್ಟೆಂಟ್ ಇರುತ್ತೆ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಇನ್ಕಾರ್ಪೊರೇಟೆಡ್ ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್ ಬಿಕಾಸ್ ಇಟ್ ಕಂಟೈನ್ಸ್ BT ಟಾಕ್ಸಿನ್. ನೆಕ್ಸ್ಟ್, ಆರ್ಗ್ಯಾನಿಸಮ್ಸ್ ದಟ್ ಎನ್ರಿಚ್. ನಾವೀಗ ಕೊನೆಯ ಒಂದು ಪಾರ್ಟಿಗೆ ಬಂದಿದ್ದೇವೆ, ದಟ್ ಈಸ್ ಬಯೋ ಫರ್ಟಿಲೈಸರ್ಸ್. Organisms that enrich the nutrient quality of the soil are bioreactors, biocontrol agents, biofertilizers, biological nitrogen fixation. Option C, biofertilizers. Very important. ಈಗ ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಒಂದು ಪಾಯಿಂಟ್ ಹೇಳಬೇಕು. ಒಂದು ರೈಸೋಬಿಯಂ ಎಲ್ಲಿರುತ್ತೆ? ಲೆಗ್ಯುಮಿನಸ್ ಪ್ಲಾಂಟ್ಸ್ಗಳಲ್ಲಿ ಇರುತ್ತೆ, ಡೈಕಾಟ್ ಪ್ಲಾಂಟ್ಸ್ಗಳಲ್ಲಿ ಅಲ್ವಾ? ಅದೇ ರೀತಿಯಾಗಿ ಇನ್ನೊಂದಿದೆ ಫ್ರಾಂಕಿಯಾ ಅಂತ, ನೆನ್ಪಿಟ್ಕೊಳ್ಳಿ. ಇದು ಅಲ್ನಸ್ ಅಂತ ಹೇಳುವಂಥ ಪ್ಲ್ಯಾಂಟ್ನಲ್ಲಿ ಇರುತ್ತೆ. ಇದೆರಡು ಸಿಂಬಯೋಟಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಸಿಂಬಯೋಟಿಕ್ ಅಂತ ಹೇಳಿದ್ರೆ ಈ ರೂಟ್ಗಳಲ್ಲಿ ಅಂಟ್ಕೊಂಡಿರೋದು ಅಲ್ವಾ? ಸೊ ಒಂಥರ ಪ್ಲ್ಯಾಂಟು ಕೂಡ ರೈಸೋಬಿಯಂ ಅಥವಾ ಫ್ರಾಂಕಿಯಾಗೆ ಹೆಲ್ಪ್ ಮಾಡ್ತದೆ. ಅದೇ ರೀತಿ ರೈಸೋಬಿಯಂ ಮತ್ತು ಫ್ರಾಂಕಿಯಾ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತದೆ ಪ್ಲ್ಯಾಂಟಿಗೆ. ಇಷ್ಟೇ. ಸೊ ಸಿಂಬಯಾನ್ಸ್ ಅಂತ ಕರಿತೀವಿ. ನೋಡೋಣ. ಆಪ್ಷನ್ ಸಿ ಈ ಕ್ವಶನ್ಗೆ ಕರೆಕ್ಟು. ಸೆಟ್ ಆಫ್ ಸಿಂಬಯೋಟಿಕ್ ಬ್ಯಾಕ್ಟೀರಿಯಂ ವಿಚ್ ಆರ್ ಸೀನ್ ಇನ್ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಆರ್. ಇದು ಕಳೆದ ವರ್ಷದ ಮಿನರಲ್ ನ್ಯೂಟ್ರಿಷನ್ ಚಾಪ್ಟರಿಂದ ತೆಗೆದಿರುವಂಥದ್ದು. ಇಲ್ಲಿ ಲಿಂಕ್ ಮಾಡಬಹುದು. ಸೊ ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪರಿಲಮ್ ಅಂತಿದೆ. ಇದು ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಇದು ನಾರ್ಮಲಿ ಸಿಂಬಯೋನ್ಸ್ ಆಗಿರಲಿಕ್ಕೆ ಚಾನ್ಸೇ ಇಲ್ಲ, ಫ್ರೀ ಲಿವಿಂಗ್, ಅದು ಸಾಯಿಲಲ್ಲಿ ಇರ್ತದೆ. ಅನಬೆನಾ ಮತ್ತು ನಾಸ್ಟಾಕ್ ಅಂತಿದೆ. ಸೊ ಅನಬೆನಾ ನಾಸ್ಟಾಕ್ ನಿಮಗೆ ಸೈನೋ ಬ್ಯಾಕ್ಟೀರಿಯಾದಲ್ಲಿ ಬಂದುಬಿಡುತ್ತಲ್ವಾ? ಸೊ ದೇ ಆರ್ ವೆರಿ ಹೈ ಇನ್ ನಂಬರ್ ಇನ್ ಪ್ಯಾಡಿ ಫೀಲ್ಡ್ಸು. ಪ್ಯಾಡಿ ಫೀಲ್ಡ್ಸ್ಗಳಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಮಾಡೋದೇ ಇವುಗಳು. ಆಸಿಲ್ಟೋರಿಯಾ ಮತ್ತು ಸೈನೋ ಬ್ಯಾಕ್ಟೀರಿಯಾ, ಸೊ ಅದು ಕೂಡ ಸೈನೋ ಬ್ಯಾಕ್ಟೀರಿಯಾಕ್ಕೆ ಬಂದುಬಿಡ್ತು. ರೈಸೋಬಿಯಂ ಮತ್ತು ಫ್ರಾಂಕಿಯಾ. ರೈಸೋಬಿಯಂ ಅಂದರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಆಯಿತು. ಫ್ರಾಂಕಿಯಾ ಅಂತ ಹೇಳಿದ್ರೆ ಇನ್ನೊಂದು ಲೆಗ್ಯುಮಿನಸ್ ಪ್ಲಾಂಟ್ಸು. ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾನೆ, ಅಲ್ನಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟ್ ಆದಂಥ ಉತ್ತರ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬಯೋ ಫರ್ಟಿಲೈಸರ್ ಅಂತಿದೆ. ಕರೆಕ್ಟ್ ನೋಡಿ. ಅಗ್ರೋಬ್ಯಾಕ್ಟೀರಿಯಂ, ರೈಸೋಬಿಯಂ, ನಾಸ್ಟಾಕ್, ಮೈಕೋರೈಸಾ. ಸೊ ಮೈಕೋರೈಸಾ ಕೂಡ ಎ ವೆರಿ ಗುಡ್ ಬಯೋ ಫರ್ಟಿಲೈಸರ್. ನಾಸ್ಟಾಕು, ರೈಸೋಬಿಯಂ, ಅಗ್ರೋಬ್ಯಾಕ್ಟೀರಿಯಂ ಏನಿದೆ ನಿಮಗೆ ಗೊತ್ತಿದೆ. ಅಗ್ರೋಬ್ಯಾಕ್ಟೀರಿಯಂ ಟೂಮಿಫೇಷನ್ ಅಂತ ಹೇಳುವಂಥದ್ದು ಈಸ್ ನಾಟ್ ಅ
ಬಯೋ ಫರ್ಟಿಲೈಸರ್. ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಬಿಕಾಸ್ ಇಟ್ ಕಂಟೈನ್ಸ್ ಒನ್ DNA ಕಾಲ್ಡ್ ಎಸ್ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಅಥವಾ TDNA, ಟ್ಯೂಮರ್ ಇಂಡ್ಯೂಸಿಂಗ್ DNA ಅಂತ ಕರಿತೀವಿ. ಇದನ್ನು ನಾವು ಪ್ಲಾಂಟ್ಗಳಲ್ಲಿ ನಮ್ಮದು ಏನಾದರೂ ಡಿಸೈರ್ಡ್ ಜೀನನ್ನು ಅಲ್ಲಿಗೆ ಟಾರ್ಗೆಟ್ ಆಗಿ ತಲುಪಿಸಬೇಕು ಅಂತ ಹೇಳಿದ್ರೆ ಯು ಯೂಸ್ TDNA ಪ್ರೆಸೆಂಟ್ ಇನ್ ಅಗ್ಡೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನ್. ಸೊ ಆಪ್ಷನ್ ಎ ಕರೆಕ್ಟ್ ಆದಂಥ ಉತ್ತರ, ಬಿಕಾಸ್ ಇಟ್ ನಾಟ್ ಎ ಬಯೋ ಫರ್ಟಿಲೈಸರ್. 35ನೇ ಕ್ವಶನ್ ಕರೆಕ್ಟಾಗಿ ನೋಡಿ. ದ ಕರೆಕ್ಟ್ ಮ್ಯಾಚಿಂಗ್ ಸೆಟ್ ಈಸ್ ಅಜೋಸ್ಪರಿಲಮ್ ಮತ್ತು ಅಜಟೋಬ್ಯಾಕ್ಟರ್ ಅಂತಿದೆ. ಕರೆಕ್ಟಾಗಿ ನೋಡಿದ್ರೆ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಗ್ಲಾಮಸ್ ಅಂತಿದೆ, ಫಾರ್ಮ್ಸ್ ಮೈಕೋರೈಸಾ, ಕರೆಕ್ಟ್. ಅನಬೆನಾ ಮತ್ತು ನಾಸ್ಟಾಕ್ ಅಂತಿದೆ, ಆಟೋಟ್ರೋಫಿಕ್ ಸೈನೋಬ್ಯಾಕ್ಟೀರಿಯಾ ಇನ್ ಪ್ಯಾಡಿ ಫೀಲ್ಡ್ಸ್. ಬರೆದಿಟ್ಕೊಳ್ಳಿ, NCERT ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋದು ನ್ಯೂಕ್ಲಿಯೋ ಪಾಲಿಹೈಡ್ರೋ ವೈರಸ್ ಬಯೋ ಕಂಟ್ರೋಲ್ ಏಜೆಂಟ್ಸು, ಬಯೋಲಾಜಿಕಲ್ ಕಂಟ್ರೋಲ್ ಏಜೆಂಟ್ಸು ಅಲ್ವಾ. ಸ್ಪೀಷೀಸ್ ಸ್ಪೆಸಿಫಿಕ್, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಇದೆಲ್ಲ ಪಾಯಿಂಟ್ಸು. ಕೊನೆಯ ಕ್ವಶನ್, ಬಯೋ ಫರ್ಟಿಲೈಸರ್ ಮೈಕ್ರೋಬ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ನೈಟ್ರೋಜನ್ ಫಿಕ್ಸರ್ಸ್ ಇನ್ ಪ್ಯಾಡಿ ಫೀಲ್ಡ್ಸ್. ಅಗ್ರೋಬ್ಯಾಕ್ಟೀರಿಯಂ, ರೈಸೋಬಿಯಂ, ನಾಸ್ಟಾಕ್, ಮೈಕೋರೈಸಾ. ಸೈನೋಬ್ಯಾಕ್ಟೀರಿಯಾದಲ್ಲಿ ಬರುವಂಥದ್ದೇ ಅನಬೆನಾ, ನಾಸ್ಟಾಕ್ ಎಲ್ಲ ಬರುತ್ತಲ್ಲ, ಆಸಿಲಟೋರಿಯಾ, ಇದೆಲ್ಲ ಸೈನೋಬ್ಯಾಕ್ಟೀರಿಯಾ. ಆಪ್ಷನ್ ಸಿ ನಾಸ್ಟಾಕ್ ಕರೆಕ್ಟ್ ಆದಂಥ ಉತ್ತರ. ಸೊ ವಿ ಆರ್ ಡನ್ ವಿತ್ ಆಲ್ ದಿ ಕಾನ್ಸೆಪ್ಟ್ಸ್. ಸೊ ನೀವು NCERT ಓದೋ ಅವಶ್ಯಕತೆಯೂ ಬರೋದಿಲ್ಲ, ಬಟ್ ಡಯಾಗ್ರಾಮ್ ಸ್ವಲ್ಪ ನೋಡ್ಕೊಂಬಿಡಿ. ಯಾವುದು ಬಯೋಗ್ಯಾಸ್ ಪ್ಲ್ಯಾಂಟ್ ಇದಲ್ವ ಅದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಎಲ್ಲರೂ ಲೇಬಲಿಂಗ್ ಕೇಳಿಬಿಟ್ರೆ ಅಥವಾ ಐಡೆಂಟಿಫೈ ಯಾವುದು ಪಾರ್ಟ್ ಅಂತ ಕೇಳಿದ್ರೆ ಹೇಳಬೇಕಾಗ್ತದೆ ಅಲ್ವಾ. ಡೈಜೆಸ್ಟರ್ ಅಂತ ಇರುತ್ತೆ, ಅದರ ಮುಖ್ಯ ಕೆಲಸನೇ ಈ ಸೆಗಣಿ ಇದೆಯಲ್ವ, ಈ ಕೌಡಂಗ್, ಅದನ್ನು ಏನು ಮಾಡುತ್ತೆ ಅಂತ ಹೇಳಿ ಫರ್ಮೆಂಟೇಷನ್ಗೆ ಒಳಗಾಗಿಸಿ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡೋದು. ಮತ್ತು ಬಯೋಗ್ಯಾಸ್ ಗೊತ್ತಿರಬೇಕು, CH4 ಇದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಬೇರೆ ಯಾವುದೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸಿವೇಜ್ ಟ್ರೀಟ್ಮೆಂಟಲ್ಲಿ BOD ಚೆನ್ನಾಗಿ ಗೊತ್ತಿರಲಿ, ಫ್ಲಾಕ್ಸ್ ಬಗ್ಗೆ ಗೊತ್ತಿರಲಿ, ಕೇಳಬಹುದು. ಮತ್ತು ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಹಾಗೂ ಆ್ಯಕ್ಟಿವೇಟೆಡ್ ಸ್ಲಡ್ಜ್, ಇದೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ವೆರಿ ಸಿಂಪಲ್ ಚಾಪ್ಟರ್. ಮತ್ತೆಲ್ಲ ಮೈಕ್ರೋಬ್ಸೇ ಇರೋದು, ಸ್ಟ್ಯಾಟಿನ್ಸು, ಮತ್ತು ಸೈಕ್ಲೋಸ್ಪೋರಿನ್ A ಇದೆ, ಸ್ಟೆಪ್ಟೋಕೈನೇಸ್ ಇದೆ, ಲೈಪೇಸಸ್ ಇದೆ, ಮತ್ತು ಪೆಕ್ಟಿನೇಸಸ್ ಬರುತ್ತೆ ಅಲ್ವಾ. ಇದನ್ನೆಲ್ಲ ಫಂಕ್ಷನ್ಸ್ಗಳನ್ನು ಕಲ್ತ್ಕೊಳ್ಳಿ ಹಾಗೂ ಸೋರ್ಸ್ ಆರ್ಗನಿಸಮ್ಸನ್ನು ಕಲ್ತ್ಕೊಳ್ಳಿ, ಮುಗೀತು. ಇಟ್ಸ್ ವೆರಿ ಸಿಂಪಲ್. ಮತ್ತು ನಿಮಗೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಬಂದರೆ ಕ್ಲಾಸ್ಟ್ರಿಡಿಯಂ ಬ್ಯೂಟಿಲಿಕಮ್ ಇದೆ, ಅಸಿಟೋಬ್ಯಾಕ್ಟರ್ ಅಸಿಟಿ, ಈ ಥರ ಬರುತ್ತಲ್ವ, ಅದನ್ನೆಲ್ಲ ತಿಳಿದಿಟ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ಫ್ರಮ್ ದಿಸ್ ವಿಡಿಯೋ ಸೆಷನ್. ನಿಮಗೆ ಈ ವಿಡಿಯೋ ಸೀರೀಸಿಂದ ಹೆಲ್ಪ್ ಆಗ್ತಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.